ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಗುರುಗಳು ಅಂದರೆ ನಮ್ಮನ್ನು ಎಲ್ಲ ಕೆಟ್ಟ ದಾರಿಗಳಿಂದ ಸರಿಸಿ ಒಳ್ಳೆಯ ದಾರಿನಲ್ಲಿ ಕರ್ಕೊಂಡು ಹೋಗೋರು ಅಂತ ಸಂಸ್ಕೃತದಲ್ಲಿ ಒಂದು ನಾಣ್ಣುಡಿನೇ ಇದೆ. ಅಜ್ಞಾನ ತಿಮಿರಚ್ಛೇದಂ ಜ್ಞಾನಾಂಜನ ಶಲಾಕಯ ಅಂತ ಅವ್ರನ್ನ ಗುರು ಅಂತಾರೆ ಅಂತ. ಅಂದರೆ ಈ ಅಜ್ಞಾನ ಅನ್ನೋ ಕತ್ತಲನ್ನು ಪರಿಹಾರ ಮಾಡ್ತಾರೆ. ಯಾವುದರಿಂದ ಅಂದರೆ ತಮ್ಮಲ್ಲಿರೋ ಜ್ಞಾನವನ್ನು ನಮಗೆ ಹೇಳೋ ಮುಖಾಂತರ. ನಮ್ಮ ಸುವರ್ಣ ವಾಹಿನಿಯಲ್ಲೂ ಕೂಡ ತಮ್ಮ ಜ್ಞಾನಾನುಸಾರವಾಗಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಒಬ್ಬರು ಆಚಾರ್ಯರಿದ್ದಾರೆ, ಒಬ್ಬರು ಗುರೂಜಿ ಇದ್ದಾರೆ. ನಾನೇನು ಅವರ ಪರಿಚಯ ನಿಮಗೆ ಮಾಡಿಸ್ಕೊಡ್ಬೇಕು ಅಂತ ಇಲ್ಲ, ಆದರೂ ಕೂಡ ಹೇಳ್ತೇನೆ. ನಮ್ಮ ಸುವರ್ಣ ವಾಹಿನಿಯಲ್ಲಿ ಬೆಳಗ್ಗೆ ಬರ್ತಕ್ಕಂತಹ ತಥಾಸ್ತು ಅನ್ನೋ ಕಾರ್ಯಕ್ರಮದಲ್ಲಿ ಶ್ರೀಯುತ ಜಯರಾಮಾಚಾರ್ಯರು ಅಂತ ಒಬ್ಬರು ಬರ್ತಾರೆ ಗುರೂಜಿ. ಅವರಿವತ್ತು ನಮ್ಮಲ್ಲಿರುವಂತಹ 10 ಹಲವು ಪ್ರಶ್ನೆಗಳು, 10 ಹಲವು ಕಷ್ಟಗಳಿಗೆ ತಮ್ಮ ಜ್ಞಾನದ ಮೂಲಕ, ತಮ್ಮ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಇವತ್ತು ಅವರು ಪರಿಹಾರವನ್ನು ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಗೌರವಪೂರ್ಣ ಎದ್ದೇಳುವಿಕೆಯಿಂದ ಆ ಗುರುಗಳಿಗೆ ನಾವು ಸ್ವಾಗತವನ್ನು ಕೋರೋಣ. ದಯವಿಟ್ಟು ಜಯರಾಮಾಚಾರ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಗುರುವರಿಯರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಭಕ್ತಿಯ ಪರಾಕಾಷ್ಠತೆಯನ್ನು ನೋಡಿದಾಗ ಒಂದು ಸುಭಾಷಿತ ನೆನಪಾಗುತ್ತೆ. ಈ ಎಲ್ಲ ಲೌಕಿಕ ಅನುಭವಗಳು ಬಿಟ್ಟು ಸುಭಾಷಿತ ನೆನಪಾಗುತ್ತೆ. ನಭಸೋ ಭೂಷಣಂ ಚಂದ್ರಃ ನಾರೀಣಾಂ ಭೂಷಣಂ ಪತಿ ಪೃಥಿವ್ಯಾಹ ಭೂಷಣಂ ರಾಜ ವಿದ್ವಾನ್ ಸರ್ವತ್ರ ಭೂಷಣಂ ಅಂತ. ಚಂದ್ರ ಇದ್ದರೆ ಮಾತ್ರ ಆಕಾಶಕ್ಕೆ ಒಂದು ಬೆಲೆ ಇರ್ತದೆ, ಇಲ್ಲಾಂದರೆ ಇರೋದಿಲ್ಲ. ಹಾಗೆಯೇ ಗಂಡ ಇದ್ದರೆ ಮಾತ್ರ ಪತ್ನಿಗೆ ಒಂದು ಬೆಲೆ ಇರುತ್ತೆ. ಹಾಗೆಯೇ ಆ ದೇಶದಲ್ಲಿ ಮಾತ್ರ ಅದಕ್ಕೆ ರಾಜನಾದವನಿಗೆ ಬೆಲೆ ಇರುತ್ತೆ. ಬೇರೆ ದೇಶಕ್ಕೆ ಹೋದರೆ ಅವನಿಗೆ ರಾಜ ಅಂತ ಯಾರೂ ಮರ್ಯಾದೆ ಕೊಡೋದಿಲ್ಲ. ಅದೇ ಒಬ್ಬ ವಿದ್ವಾಂಸ, ಸಕಲ ಶಾಸ್ತ್ರ ಪಾರಂಗತನಿಗೆ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಕೂಡ ಅವರಿಗೆ ಮಾನ್ಯತೆ ಸಿಗತ್ತೆ ಅನ್ನೋದಕ್ಕೆ ನಮ್ಮ ಗುರುವರಿಯರೇ ಇವತ್ತು ಪ್ರತ್ಯಕ್ಷ ಉದಾಹರಣೆ. ಇವರು ನಮ್ಮ ಸುವರ್ಣ ವಾಹಿನಿಯಲ್ಲಿ ಬೆಳಗ್ಗೆ ಬರ್ತಕ್ಕಂತಹ ತಥಾಸ್ತು ಅನ್ನೋ ಒಂದು ಪ್ರೋಗ್ರಾಮ್ನ ನಡೆಸ್ಕೊಡ್ತಾರೆ ತಮ್ಮ ಒಂದು ಜ್ಞಾನಾಂಜನ ಶಲಾಕೆಯ ಮೂಲಕ. ಈಗ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಮೊದಲಿಗೆ ಆಚಾರ್ಯರಿಗೆ ನಮ್ಮ ಹಾಸನ ಘಟಕದ ಲೇಡೀಸ್ ಕ್ಲಬ್ ವತಿಯಿಂದ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು, ಅವರಿಗೆ ಗೌರವಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದೀಪೋಜ್ವಲನವನ್ನು ಮಾಡೋ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾನ್ ಮಹೇಶ್ವರ ಗುರುದೇವ ಜಗತ್ಸರ್ವೇ ತಸ್ಮೈ ಶ್ರೀ ಗುರವೇ ನಮಃ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರಸಿಜನಿಲಯೇ ಸರೋಜಹಸ್ತೆ ಧವಲತರ ಅಂಶುಕ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ಓಂ ಹಾಸನಾಂಬಾಯೈ ನಮಃ. ಸೂರ್ಯಶೌರ್ಯಮತೀಂದ್ರೇಂದ್ರ ಪದವೀಂ ಸನ್ಮಂಗಲಂ ಮಂಗಲಃ ಸದ್ಬುದ್ಧಿಂಚ ಬುಧೋ ಗುರುಶ್ಚ ಗುರುತಾಂ ಶುಕ್ರಶುಭಂ ಶಂಶನಿ ರಾಹುರ್ಬಾಹುಬಲಂ ಕರೋತು ಸತತಂ ಕೇತುಕುಲಸೋನ್ನತಿಂ. ಸರ್ವೇ ಭೂತಿಕರಾಃ ಭವೇಯು ಸತತಂ ಸರ್ವೇ ಅನುಕೂಲಾಃ ಗ್ರಹಾಃ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ. ಹಾಸನ ನಗರಿಯ ಸಮಸ್ತ ಅಭಿಮಾನಿ ದೇವರುಗಳಿಗೆ ಕಬ್ಯಾಡಿ ಜಯರಾಮಾಚಾರ್ಯನ ಹಾರ್ದಿಕ ನಮನಗಳು. ಭಾರತೀಯ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಕಲಾತ್ಮಕವಾದಂತಹ, ರಾಜಶಾಸನಾತ್ಮಕವಾದಂತಹ, ರಾಜಕೀಯವಾದಂತಹ ಎಲ್ಲ ಇತಿಹಾಸದಲ್ಲಿ ತನ್ನದೇ ಆದಂತಹ ಅದ್ಭುತವಾದಂತಹ
ಅನ್ಯಾದೃಶವಾದಂತಹ ಒಂದು ಛಾಪನ್ನು ಮೂಡಿಸಿದ ನಗರ ನಿಮ್ಮ ಈ ಹಾಸನ ನಗರ. ಇಂತಹ ಹಾಸನ ನಗರಕ್ಕೆ ಬಂದು ನಿಮ್ಮನ್ನೆಲ್ಲೋ ಕಾಣುವ ಸುಯೋಗವನ್ನು ಶ್ರೀದೇವರು ನನಗೂ ಕರುಣಿಸಿದ ಬಗ್ಗೆ ಆ ದೇವರನ್ನು, ಆ ಹಾಸನಾಂಬೆಯನ್ನು ಕರಜೋಡಿಸಿ ಶಿರಬಾಗಿ ನಮಿಸುತ್ತೇನೆ. ಕ್ರಿಸ್ತ ಪೂರ್ವ 300 ವರ್ಷಗಳ ಪ್ರಾಕ್ಕಿನಿಂದ ಪ್ರಾರಂಭಿಸಿ ಇಂದಿನವರೆಗೆ ಒಂದು ಅಭೂತಪೂರ್ವವಾದಂತಹ ಇತಿಹಾಸವನ್ನು ಹೊಂದಿದಂತಹ ನಗರಿ ನಿಮ್ಮದು. ಕ್ರಿಸ್ತಶಕ 500ನೇ ವರ್ಷದವರೆಗೆ ಗಂಗ ವಂಶಸ್ಥರು ಈ ರಾಜ್ಯವನ್ನು ಆಳುತ್ತಾ, ಈ ಹಾಸನದ ಪ್ರದೇಶದ ಮುಖಾಂತರ ಕರ್ನಾಟಕ ರಾಜ್ಯವನ್ನು ಆಳುತ್ತಾ ತಮ್ಮತನದ ಒಂದು ವಿಶೇಷವಾದಂಥ ಛಾಪನ್ನು ಮೂಡಿಸಿದವರು. ಬಳಿಕ ಚೋಳರು ಅವರನ್ನು ಪರಾಭವಗೊಳಿಸಿ ಇಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪನೆ ಮಾಡಿದಂಥ ಹಿನ್ನೆಲೆಯಲ್ಲಿ ಆ ಚೋಳರು ಚಾಳುಕ್ಯರು ಹಾಗೂ ಹೊಯ್ಸಳರಾಗಿ 2 ವಿಭಾಗವನ್ನು ಹೊಂದಿ ತಮ್ಮದಾದಂಥ ವಿಶೇಷವಾದಂತಹ ಆಡಳಿತದ ವ್ಯವಸ್ಥೆಯನ್ನು ಮುಂದರಿಸಿಕೊಂಡು ಹೋದವರು. ಅಂತಹ ಚಾಲುಕ್ಯರದಾದಂತಹ ಪಂಗಡಕ್ಕೆ ಸೇರಿದಂತಹ ಚಾವುಂಡರಾಯ ನಿಮ್ಮದೇ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ವಿಶೇಷವಾದಂತಹ ಅದ್ಭುತವಾದಂತಹ ಐತಿಹಾಸಿಕವಾದಂಥ ವಿಶ್ವದ ಅದ್ಭುತಗಳಲ್ಲಿ ಒಂದಾದಂತಹ ಶ್ರವಣಬೆಳಗೊಳದ ಗೋಮಟೇಶ್ವರನನ್ನು ಕೆತ್ತಿಸಿ ನಿಲ್ಲಿಸಿದ ಅತ್ಯಂತ ಸುಂದರವಾದ, ಇಂದು ವಿಶ್ವದಲ್ಲಿ ಎಲ್ಲಿಯೂ ಆ ಗೋಮಟೇಶ್ವರನಷ್ಟು ಸುಂದರವಾದಂತಹ ಗೋಮಟೇಶ್ವರನ ಪ್ರತಿಮೆ ಇಲ್ಲ. ಅಂತಹ ಅದ್ಭುತವಾದಂತಹ ಗೋಮಟೇಶ್ವರ ಪ್ರತಿಮೆ ಉಳ್ಳಂತಹ ನಿಮ್ಮ ಜಿಲ್ಲೆ, ಜೈನ ಮತದ ಕಾಶಿಯಾಗಿದ್ದಂತಹ ಈ ಜಿಲ್ಲೆ ಅಂತಹ ಒಂದು ಅಭೂತಪೂರ್ವವಾದಂಥ ಪರಂಪರೆಯನ್ನು ಮುಂದುವರಿಸಿಕೊಂಡೋಗಿ ಬಳಿಕ ಹೊಯ್ಸಳರ ಕಾಲದಲ್ಲಿ ಈ ಕ್ಷೇತ್ರದ, ಈ ಪ್ರಾದೇಶಿಕ ವ್ಯಾಪ್ತಿಯ ಒಂದು ಸುಂದರವಾದಂತಹ ಐತಿಹಾಸಿಕವಾದಂತಹ ಶಿಲಾವೈಭವದ ಅದ್ಭುತವಾದಂತಹ ಒಂದು ಪ್ರಪಂಚವಾಗಿ ವಿಶ್ವದ ಭೂಪಟಕ್ಕೆ ಈ ಭಾಗ ಕಾಣುವಂತೆ ವಿಷ್ಣುವರ್ಧನ ಮಾಡಿದ. ಬಿಟ್ಟಿದೇವ ಎಂಬ ಪೂರ್ವನಾಮ ಇದ್ದವನು, ಅವನು ಜೈನನಾಗಿದ್ದವನು, ಬಳಿಕ ವೈಷ್ಣವತ್ವವನ್ನು ಸ್ವೀಕರಿಸಿ ಬಳಿಕ ಬೇಲೂರಿನಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಇದು ಶಿಲೆಯಲ್ಲವೇ ಇದು ಕಲೆಯ ದೇಗುಲ ಎನ್ನುವಂತಹ ವಿಶ್ವಖ್ಯಾತಿಯನ್ನು ಮಾಡಿದಂತಹ ಎಲ್ಲ ಕವಿಗಳಿಗೆ ಸಾಹಿತ್ಯ ರಚನೆಗೆ ಒಂದು ಆಡುಂಬಲವಾಗಿದ್ದಂತಹ, ನೋಡುಗರ ಕಣ್ಮನ ತಣಿಸಿದ, ವಿಶ್ವದಲ್ಲೆಲ್ಲ ತನ್ನದಾದಂಥ ಖ್ಯಾತಿಯನ್ನು ತನ್ನದಾದಂಥ ಶಿಲ್ಪ ಸೌಂದರ್ಯದ ಮುಖಾಂತರ ಮೂಡಿಸಿದಂತಹ ಬೇಲೂರಿನ ಚೆನ್ನಕೇಶವ ದೇವಾಲಯ ನಿಮ್ಮ ಜಿಲ್ಲೆಯ ಒಂದು ವೈಶಿಷ್ಟ್ಯ, ಸೌಂದರ್ಯ. ವಿಶ್ವದಲ್ಲೇ ತನ್ನದ ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಗೌರವಕ್ಕೆ ಪಾತ್ರವಾದಂತಹ ಶಿಲ್ಪಕಲೆಯ ಒಂದು ವಿಶೇಷವಾದಂಥ ಸೌಂದರ್ಯಕ್ಕೆ ಬೀಡಾದಂತಹ ನಾಡಾದಂತಹ ಪ್ರದೇಶ ಅದು. ಹಾಗೆ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ ಬೇಲೂರಿನ ಚೆನ್ನಕೇಶ್ವರ ದೇವಾಲಯಕ್ಕೆ ಸರಿಮಿಗಿಲೆನಿಸುವಂತಹ ಆ ದೇವಾಲಯವು ಈ ಪ್ರದೇಶದಲ್ಲೇ ಇದ್ದು ನಿಮ್ಮೆಲ್ಲರದ್ದಾದಂತಹ ಒಂದು ಗೌರವಕ್ಕೆ ಪಾತ್ರರಾಗಿ ವಿಶ್ವಭೂಪಟದಲ್ಲಿ ಅಭೂತಪೂರ್ವ ಶಿಲ್ಪಕಲೆಯ ಒಂದು ನೆಲೆವೀಡಾಗಿ ವಿಜೃಂಭಿಸಿದ ಸ್ಥಳ. ಹೀಗೆ ಶಿಲ್ಪಕಲೆಗೆ ತನ್ನತನದ ವಿಶೇಷವಾದಂಥ ಕೊಡುಗೆಯನ್ನು ನೀಡಿ ಭಾರತದಲ್ಲಿ ಒಂದು ವಿಶೇಷವಾದಂಥ ಶಿಲ್ಪಕಲೆಯ ಹೊಸ ಪರಂಪರೆಗೆ ಕಾರಣವಾದಂತಹ ಪ್ರದೇಶ ನಿಮ್ಮ ಹಾಸನ ಜಿಲ್ಲೆ. ಅಂತಹ ಹಾಸನ ಜಿಲ್ಲೆಯಲ್ಲಿ ಹುಟ್ಟುವ ಪುಣ್ಯ ನೀವು ಗಳಿಸಿದ್ದೀರಿ, ನಿಮ್ಮನ್ನು ಭೇಟಿಯಾಗುವ ಭಾಗ್ಯ ನಾನು ಪಡೆದಿದ್ದೇನೆ. ಇಂತಹ ಹಾಸನ ಜಿಲ್ಲೆ ಇದು ಸಾಹಿತ್ಯಿಕ ಭೂಪಟದಲ್ಲಿ ನೋಡಿದರೆ ನೀವು ಶ್ರೀಯುತ ಎಸ್.ಎಲ್. ಭೈರಪ್ಪನಂತಹ ಮಹಾ ಸಾಹಿತಿ ನಿಮ್ಮ ಜಿಲ್ಲೆಯವರು. ಇವತ್ತು 16 ಭಾಷೆಗೆ, ವಿಶ್ವದ 16 ಭಾಷೆಗೆ ಅವರದಾದಂಥ ಕೃತಿಗಳೆಲ್ಲ ಅನುವಾದ ಹೊಂದುವುದರ ಮುಖಾಂತರ ಒಂದು ಅನ್ಯಾದೃಶವಾದಂತಹ ಒಬ್ಬ ಅಭೂತಪೂರ್ವವಾದಂಥ ಸಾಧನೆಗೈದಂಥ ಒಬ್ಬ ಸಾಹಿತಿ ನಿಮ್ಮ ಜಿಲ್ಲೆಯವರು. ಈ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿಯನ್ನೂ ಕೊಟ್ಟಂತಹ ಜಿಲ್ಲೆ ನಿಮ್ಮದು. ಲೇಡೀಸ್ ಕ್ಲಬ್ ಎನ್ನುವಂತಹ ಒಂದು ಸಂಸ್ಥೆಯವರು ವಿಶೇಷವಾದಂಥ ಸಾಮಾಜಿಕವಾದಂಥ, ಸಾಂಸ್ಕೃತಿಕವಾದಂಥ, ಶೈಕ್ಷಣಿಕವಾದಂಥ ತಮ್ಮ ಕಾಯಕಗಳ ಮುಖಾಂತರ ಈ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಅನ್ನುವಂತಹ ಈ ಸುವರ್ಣ ಚಾಲನ ಭಾಗವಾಗಿರುವಂತಹ ನೀವು ವಿಶೇಷವಾದಂಥ ಈ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಜನಮನ ಸೂರೆಗೊಂಡು ನಿಮ್ಮತನದ ಛಾಪನ್ನು ಮೂಡಿಸಿದಂಥ ಒಂದು ಸಾಮಾಜಿಕವಾದಂಥ ಎತ್ತರಕ್ಕೆ ಏರಿದಂತಹ ಒಂದು ಸಂಸ್ಥೆ ಅಂತ ಕೇಳಿಪಟ್ಟೆ. ನಿಮ್ಮನ್ನೆಲ್ಲ ಆ ಬಗ್ಗೆ ಅಭಿನಂದಿಸುತ್ತೇನೆ. ನಿಮಗೆಲ್ಲ ಶ್ರೀದೇವರು ಆಯುರಾರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧಿಯನ್ನು ಕರುಣಿಸಲಿ ಅಂತ ಹಾರೈಸ್ತೇನೆ. ಈಗ ಒಂದು ಚಿಕ್ಕ ಬ್ರೇಕ್ ಲೇಡೀಸ್ ಕ್ಲಬ್ನಲ್ಲಿ. ಚಿಕ್ಕ ಬ್ರೇಕ್ ನಂತರ ಮತ್ತೆ ವಾಪಸ್ ಬರ್ತೀವಿ, ಎಲ್ಲೂ ಹೋಗಬೇಡಿ. ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರ ಅಂತ ಯಾರು ಜ್ಯೋತಿಷ್ಯಗಳನ್ನು ಕೇಳಿದಾಗ ನಮ್ಮಲ್ಲಿರುವಂತಹ ಒಂದು ಕಿರಿಯ ಸಂಶಯ ಏನಂದರೆ, ಯಾರೇ ಆಚಾರ್ಯರನ್ನು ಕೇಳಿದ್ರು ಸುದರ್ಶನ ಹೋಮವನ್ನು ಮಾಡಿಸ್ಬೇಕು, 30 ಜನರಿಗೆ ಅಲಂಕಾರ ಪಂಕ್ತಿ ಕೂರಿಸ್ಬೇಕು, ಅವರಿಗೆ ಬೆಳ್ಳಿ ತಂಬಿಗೆಯನ್ನೇ ಕೊಡಬೇಕು ಕಾಣಿಕೆಯನ್ನಾಗಿ ಅಂತ.
ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಸುದರ್ಶನ ಹೋಮವನ್ನು ಭರಿಸೋ ಶಕ್ತಿನೇ ಅವ್ರಿಗಿರೋದಿಲ್ಲ ಇವತ್ತಿನ ಕಾಲದಲ್ಲಿ. ಅಂಥವ್ರಿಗೆ ಜ್ಯೋತಿಷ್ಯದಲ್ಲಿ ಒಂದು ಸಾಮಾನ್ಯವಾದ ಫಲ ಇಲ್ಲವೇ ಇಲ್ವಾ? ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾದ ಪರಿಹಾರ ಇಲ್ಲವೇ ಇಲ್ವಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸ್ವಾರಸ್ಯ ನಿಮಗೆ ತಿಳಿಸಿಬಿಡ್ತೇನೆ. ಜ್ಯೋತಿಷ್ಯ ಶಾಸ್ತ್ರದ ಇಡೀ ಫಲಭಾಗದಲ್ಲಿ ಎಲ್ಲಿಯೂ ಇಂತಹ ಹೋಮ ಮಾಡಿ ಇಂಥ ಶಾಂತಿ ಮಾಡಿ ಅಂತಿಲ್ಲ. ಇಂಥ ಕಾರಕ ದೇವರುಗಳು ಈ ಗ್ರಹರಿಗೆ ಕಾರಕ ದೇವರುಗಳಾಗ್ತಾರೆ. ಆದ್ದರಿಂದ ಆ ಕಾರಕ ಈ ಗ್ರಹರ ಸಮಸ್ಯೆಗೆ ಆಯಾ ದೇವರುಗಳಿಗೆ ಮೊರೆ ಹೋಗಿ ಅನ್ನುವುದನ್ನು ಮಾತ್ರ ಜ್ಯೋತಿಷಾಸ್ತ್ರ ತಿಳಿಸ್ತದೆ. ಅನಂತರ ಧರ್ಮಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ಎರಡನ್ನೂ ಅಧ್ಯಯನ ಮಾಡಿದಂತಹ ಜ್ಯೋತಿಷರುಗಳು ಜನರ ಸಮಸ್ಯೆ ವಿಶೇಷವಾದಾಗ ಜನರು ನಮಗೆ ಮಾರ್ಗ ಬೇಕು ಅಂತ ತಿಳಿಸಿದವಾಗ ಸುಲಭದ ಮಾರ್ಗ ಇದ್ದು ಮತ್ತು ಕೆಲವರು ವಿಶೇಷ ಮಾರ್ಗವನ್ನು ತಿಳಿಸಿ ಅಂತ ಹೇಳಿದವಾಗ ಆವಾಗ ಧರ್ಮಶಾಸ್ತ್ರೀಯವಾದಂತಹ ಈ ಪರಿಹಾರಗಳನ್ನು ಸೂಚಿಸುವಂಥ ಪದ್ಧತಿ ಹುಟ್ಟಿತು. ಆ ರೀತಿ ವಿಶೇಷವಾದ ಖರ್ಚು ಮಾಡಿಯೇ ಪರಿಹಾರ ಮಾಡಿ ಆಗಬೇಕಾದ ಅಗತ್ಯ ಇಲ್ಲ. ನಾನು ಪ್ರತಿನಿತ್ಯ ದಿವಸ ನೀವು ಸುವರ್ಣ ಚಾನಲ್ನಲ್ಲಿ ನೀವು ಈ ನಮ್ಮದಂಥ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಆ ಸುವರ್ಣ ಚಾನಲ್ನಲ್ಲಿ ನಾನು ಯಾವುದೇ ವಿಶೇಷ ಹೋಮ ಹವನ ಮಾಡಿ ಅಂತ ಸೂಚನೆ ಕೊಡೋದಿಲ್ಲ. ದೇವರುಗಳಿಗೆ ನಮಸ್ಕಾರ ಸಲ್ಲಿಸಿ, ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸಿ, ನಿಮ್ಮದೇ ಕ್ರಮದಲ್ಲಿ ಪೂಜೆ ಮಾಡಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ವ್ಯಪೋಹತಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾರು ಪತ್ರವನ್ನು ತಮ್ಮ ಅಂಗೈಯದ್ದಾದಂಥ ಈ ಪತ್ರವನ್ನು ನನಗಾಗಿ ದೇವರೇ ನನ್ನನ್ನು ಕಾಪಾಡು ಅಂತ ಕರಜೋಡಿಸಿ ಶಿರಬಾಗಿ ಹೀಗೆ ಕೈಯನ್ನು ಅಂಗಾಲಾಚಿ ಬೇಡಿದರೆ ಅದು ಪತ್ರ. ಪುಷ್ಪ ಆತನದಾದಂಥ ಮಂತ್ರ ಪುಷ್ಪ. ಫಲ ತಾನು ದಿನನಿತ್ಯ ಸಂಪಾದನೆ ಮಾಡಿದ್ದನ್ನು ದೇವರಿಗೆ ಅರ್ಪಿಸಿ ತಾನು ಅನುಭವಿಸುವಂಥದ್ದು ಈ ರೀತಿ ಅರ್ಪಿಸುವಂಥ ಫಲ. ತೋಯ ಅಂದರೆ ಭಕ್ತಿಯ ಕಣ್ಣೀರು. ಇದಿಷ್ಟನ್ನು ದೇವರಿಗೆ ಅರ್ಪಿಸಿದರೆ, ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ನಮಿಸಿದರೆ, ಆಯಾ ಗ್ರಹರಿಗೆ ಕಾರಕರಾದಂಥ ದೇವರನ್ನು ನೀವು ನಮಿಸಿ ಪ್ರಾರ್ಥಿಸಿ ಪೂಜಿಸಿದರೆ ಖಂಡಿತ ಅಷ್ಟಕ್ಕೂ ಸಾಕಾಗ್ತದೆ. ವಿಶೇಷವಾದ ಹೋಮ ಹವನ ಹಾಗಾದರೆ ಯಾಕೆ ಬೇಕು? ಶೀಘ್ರ ಫಲಕಾರಿಯಾಗಬೇಕು, ಬೇಕಾದಂಥ ವಿಶೇಷವಾದ ವ್ಯವಸ್ಥೆ ಮಾಡಬೇಕು ಅಂದಾಗ ಹೋಮ ಇತ್ಯಾದಿಗಳೆಲ್ಲ ಶೀಘ್ರ ಫಲಕಾರಿಗಳೂ ಆಗೋದರಿಂದ ಅನಿವಾರ್ಯ ಇದ್ದವರು, ಅಗತ್ಯ ಇದ್ದವರು, ಅನುಕೂಲ ಇದ್ದವರು ಹೋಮ ಹವನಗಳನ್ನು ಮಾಡುವುದು ಅಪರಾಧವೂ ಅಲ್ಲ, ಅದನ್ನು ಸೂಚಿಸುವುದು ತಪ್ಪು ಅಲ್ಲ. ಶೋಷಣೆ ಕೂಡುವುದು, ಹೋಮ ಹವನಗಳಲ್ಲಿ ಶೋಷಣೆಯ ಶಾಸ್ತ್ರದಲ್ಲಿ ಶೋಷಣೆಯನ್ನು ಬರೀಲಿಲ್ಲ. ಆದರೆ ಈ ಜನಗಳೆಲ್ಲ ತಮ್ಮ ಸ್ವಾರ್ಥಕ್ಕೆ ಅದನ್ನು ಬಳಸಿಕೊಳ್ಳುವಾಗ ಶೋಷಣೆಯ ಕಾಯಕವಾಗಿ ಬಿಟ್ಟಿದೆ. ಇದು ಲೋಕ ಕಲ್ಯಾಣಕ್ಕಿರುವಂಥ ಹೋಮ ಹವನ ಆ ರೀತಿ ಮಾಡಬೇಕು. ಥ್ಯಾಂಕ್ ಯು ಆಚಾರ್ಯ. ಇದೇ ತರಹದ 10 ಪ್ರಶ್ನೆಗಳು ನಮ್ಮ ಮುಮುಕ್ಷುಗಳಲ್ಲೂ ಇದೆ, ನಮ್ಮ ಹಾಸನದ ಜನತೆಯಲ್ಲೂ ಕೂಡ ಇದೆ. ಅವರಾಗಲೇ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಒಂದು ಪೇಪರ್ನಲ್ಲೆಲ್ಲ ಬರೆದು. ನೀವು ಅವರ ಹೆಸರನ್ನು ಹೇಳಿದ್ರೆ ನಾನು ಅವ್ರ ಹತ್ರ ಮೈಕ್ ತಗೊಂಡು ಹೋಗ್ತೀನಿ. ರತ್ನಮಾಲಾ ಎನ್ನುವರು ಪ್ರಶ್ನೆ ಕೇಳಿದ್ದಾರೆ. ನಮ್ಮನೇಲಿ ಸ್ವಾಮೀಜಿ, ನಮ್ಮನೇಲಿ ಎಷ್ಟು ದುಡಿದ್ರೂ ಕೈಗೆ ಹತ್ತುತ್ತಾ ಇಲ್ಲ. ಮನೆ ಕಟ್ಸೋಕ್ಕೆ ಅಂತ ಫೌಂಡೇಶನ್ ಹಾಕಿದ್ರು ಮತ್ತು ಗೋಡೆ ಹಾಕೋಕ್ಕಾಗ್ತಾ ಇಲ್ಲ. ತುಂಬ ಅಡ್ಡಿ ಆತಂಕ ಆಗ್ತಾ ಇದೆ. ಮತ್ತು ನಮ್ಮ ಮನೆ ಕೂಡ ಸುಟ್ಟೋಗ್ಬಿಡ್ತು. ಸುಟ್ಟೋದ್ಮೇಲೆ ಫೌಂಡೇಶನ್ ಹಾಕಿದ್ವು ಮತ್ತು ಗೋಡೆ ಹಾಕೋಕ್ಕೆ ಅಡ್ಡಿ ಆಗ್ತಾ ಇದೆ. ತುಂಬ ತೊಂದರೆ ಆಗ್ತಿದೆ ಸ್ವಾಮೀಜಿ ನಮಗೆ. ಎಷ್ಟು ಪ್ರಯತ್ನಿಸಿದ್ರೂ ನಮ್ಮ ಸಮಸ್ಯೆ ಬಗೆಹರಿಯುವುದಿಲ್ಲ ಅಂತ ನಿಮ್ಮ ಪ್ರಶ್ನೆಯನ್ನು ಪ್ರಾರಂಭಿಸಿದ್ರಿ. ಹೌದು ಸ್ವಾಮೀಜಿ. ಈ ಅಕ್ಷರಗಳಿಗೆ ರವಿಕಾರಕ ಗ್ರಹ. ರವಿಯ ಲಗ್ನ ಸಿಂಹ ಲಗ್ನ. ಸಿಂಹ ಲಗ್ನಕ್ಕೆ ವ್ಯಯಭಾವದಲ್ಲಿ ಗುರು ಹಾಗೂ ತೃತೀಯದಲ್ಲಿ ಶನಿ ಇದ್ದಾನೆ, ದ್ವಿತೀಯದಲ್ಲಿ ಪಾಪಿಗ್ರಹನಾದಂಥ ರಾಹು ಇದ್ದಾನೆ. ಇವತ್ತು ನಿಮ್ಮದಾದಂಥ ಪ್ರಶ್ನೆಯ ನೀವು ಕೇಳಿದಂತಹ ಈ ಸಮಯದಲ್ಲಿ ನೀವು ಉಚ್ಚರಿಸಿದಂತಹ ಶುರುವಿನ ಅಕ್ಷರದ ಆಧಾರದಲ್ಲಿ ಹೇಳುವುದಿದ್ರೆ ತಾಯಿ, ನಿಮಗೆ 2015ನೇ ಇಸ್ವಿ ಜುಲೈ 13ನೇ ತಾರೀಕಿನವರೆಗೆ ತಾಪತ್ರಯದ ಕಾಲ. ಕಳೆದ 2.5-3 ವರ್ಷಗಳಿಂದಲೂ ಬಹಳ ಕಷ್ಟಪಡ್ತಾ ಇದ್ದೀರಲ್ವ ನೀವು? ಹೌದು ಸ್ವಾಮಿ. ಕಳೆದ 3 ವರ್ಷದಿಂದಲೂ ವಿಶೇಷವಾದಂಥ ತಾಪತ್ರಯ, ಆರ್ಥಿಕ ತಾಪತ್ರಯ, ವ್ಯಾವಹಾರಿಕವಾದ ಸೋಲು, ಪ್ರಯತ್ನಗಳಿಗೆ ವಿಘ್ನ ಇತ್ಯಾದಿ ಎಲ್ಲ ಬರ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಮೊದಲನೇದಾಗಿ ಕೆಲವು ಸಮಯ ನಿಮಗೆ 7.5 ಶನಿಯ ಕಾಟ ಇತ್ತು. ಈಗ ಗುರು ಅನುಕೂಲನಾಗಿಲ್ಲ, ಇತರೆ ಗ್ರಹಗಳು ಪೂರಕ ಆಗಿಲ್ಲ, ಹೀಗೆಲ್ಲ ಆಗಿ ಸಮಸ್ಯೆ ಬಂತು. ಈ ಸಮಸ್ಯೆಗೆ ನಿಮ್ಮ ಜಾತಕೀಯವಾದ ಸಮಸ್ಯೆ ಕಾರಣ. ಮತ್ತು ನೀವು ಕೇಳ್ತಾ ಇರುವ ಆ ಪ್ರಶ್ನೆ ಲಗ್ನಕ್ಕೆ ಚತುರ್ಥ ಭಾವ ಅನ್ನೋದು ನಿಮ್ಮ ಮನೆಯ ಜಾಗ. ಅದರ ಅಧಿಪತಿಯಾದಂಥ ಕುಜ ಅವ ದ್ವಿತೀಯದಲ್ಲಿದ್ದಾನೆ. ನಿಮ್ಮ ಮನೆಯ ಜಾಗದಲ್ಲಿಯೂ ದೋಷ ಇದೆ ತಾಯಿ. ಅದು ಮೊದಲು ಒಂದು ಸ್ಮಶಾನ ಸದೃಶ ಗುಣವನ್ನು ಹೊಂದಿದ್ರಿಂದ ಅಲ್ಲಿ ಆಕಸ್ಮಿಕವಾದಂಥ ಅಗ್ನಿ ಆಕಸ್ಮಿಕ ಇತ್ಯಾದಿಗಳೆಲ್ಲ ಉಂಟಾಗ್ತಾ ಇದ್ದಾವೆ. ಹಾಗಾದ್ದರಿಂದ ಈ ಮನೆಯ ಜಾಗದ ದೋಷ ಪರಿಹಾರಕ್ಕೆ ಹೋಮಗಳನ್ನು ಹೇಳಬಾರದು ಅಂತ ಹೇಳಿದ್ದಾರೆ. ಅಂದರೆ ಆದರೆ ಅನಿವಾರ್ಯವಾಗಿ ಭೂ ಸಂಬಂಧಿ ವಿಶೇಷವಾದಂಥ ಇಂಥ ಗಂಡಾಂತರದ ದೋಷ ಇದ್ದಾಗ ಭೂವರಾಹ ಹೋಮ ಅಂತ ಒಂದು ಸಾಧ್ಯ. ಆದರೆ ಅತ್ಯಂತ ಸೂಕ್ಷ್ಮದ ಖರ್ಚಿನ ಹೋಮ, ಇದನ್ನೊಂದು ಮಾಡಿಸಿಕೊಳ್ಳಿ. ಮತ್ತು ನಿಮ್ಮ ಗ್ರಹಚಾರದ ಪರಿಹಾರಕ್ಕೆ ನೀವು ಸದಾ ಕುಲದೇವರನ್ನು ಧ್ಯಾನಿಸಿ
ನಿಮ್ಮ ಕುಲ ದೇವಸ್ಥಾನ ಅಂತ ಎಲ್ಲಿದೆ ಆ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಒಮ್ಮೆ 14 ರೂಪಾಯಿ ಕಾಣಿಕೆ ಹಾಕಿ ಪೂಜೆ ಸಲ್ಲಿಸಿ ನಮಗೆ ತಿಳಿಯದೇ ಆಗಿದ್ದ ತಪ್ಪು ಒಪ್ಪುಗಳು ಏನೇನಾದರೂ ಇದ್ದರೆ ಕ್ಷಮಿಸು ದೇವರೇ ಅಂತ ಪ್ರಾರ್ಥನೆ ಮಾಡಿ ಆ ದೇವರ ಪ್ರಸಾದವನ್ನು ನಿಮ್ಮ ಜಾಗಕ್ಕೆ ಹಾಕಿ ಕಲವು ದುರ್ಗಾ ವಿನಾಯಕವು ಗಣಪತಿ ಮತ್ತು ದುರ್ಗೆಯ ಪ್ರಸಾದವನ್ನು ಜಾಗಕ್ಕೆ ಹಾಕಿ ಸ್ವಲ್ಪ ನಾಗನ ದೋಷ ಇದೆ ನಾಗನದ್ದಾದಂಥ ಪ್ರಸಾದವನ್ನು ಹಾಕಿ ಈ ದೇವರುಗಳದ್ದಂಥ ಕೈ ಮುಗಿದು ಅಲ್ಲಿ ಭಟ್ರ ಹತ್ರ ಪ್ರಸಾದ ಕೊಡಲಿಕ್ಕೆ ಹೇಳಿ ಜಾಗಕ್ಕೆ ಹಾಕಿ ಮತ್ತು ಸಾಧ್ಯ ಆದರೆ ಒಂದು ಭೂವರಾಹ ಹೋಮ ಮಾಡಿಸಿ ನಿಮ್ಮ ಜಾಗದ ದೋಷ ಪರಿಹಾರ ಆಗ್ತದೆ. ಈ ಹೋಮ ನಾನು ಜ್ಯೋತಿಷಾಸ್ತ್ರದಲ್ಲಿಲ್ಲ, ನೀವು ಹೋಮ ಹೇಳಿದ್ರಿ. ಇಂತಹ ಸಮಸ್ಯೆ ಇದ್ದಾಗ ಅದಕ್ಕೆ ಪ್ರಶ್ನೆಶಾಸ್ತ್ರ ಅಂತ ಹೇಳ್ತಾರೆ. ಪ್ರಶ್ನೆಶಾಸ್ತ್ರದಲ್ಲಿ ಪರಿಹಾರ ರೂಪದಲ್ಲಿ ಕೆಲವೊಂದು ಹೋಮಗಳನ್ನು ಸೂಚಿಸಿದ್ದಾರೆ. ಅದರಿಂದ ಅದರ ಮುಖಾಂತರ ಹೇಳ್ತಾ ಇದ್ದೇನೆ. ಚೈತ್ರ ಅವರಿದ್ದಾರಾ? ಚೈತ್ರ ಸರ್, ಹೆಣ್ಮಕ್ಳು ಮೂಲ ನಕ್ಷತ್ರ ಅಂದರೆ ಕೆಟ್ಟದು ಅಂತ ಹೇಳ್ತಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಅದು ತಪ್ಪೋ ಸರಿನಾ ಅಷ್ಟು ಹೇಳಿ ಸರ್. ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆಲ್ಲರಿಗೂ ಕೆಟ್ಟದಲ್ಲ. 1ನೇ ಪಾದದಲ್ಲಿ ಹುಟ್ಟಿದವಳು ತಂದೆಯನ್ನು ಕೊಲ್ತಾನೆ. ಗಂಡು ಅಥವಾ ಹೆಣ್ಣು ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ 1ನೇ ಪಾದದಲ್ಲಿ ಹುಟ್ಟಿದರೆ ತಂದೆಗೆ ಅಪಾಯ, 2ನೇ ಪಾದದಲ್ಲಿ ಹುಟ್ಟಿದರೆ ತಾಯಿಗೆ ಅಪಾಯ, 3ನೇ ಪಾದದಲ್ಲಿ ಹುಟ್ಟಿದರೆ ಸಂಪದ್ ವಿನಾಶ, 4ನೇ ಪಾದದಲ್ಲಿ ಹುಟ್ಟಿದರೆ ಸಂಪದ್ ಕುಲಂ ವರ್ಧಯಂತಿ ಅಂತ ಶಾಸ್ತ್ರ ಇದೆ. ಅದು ಮತ್ತೂ ಹೆಚ್ಚು ವಿಶೇಷವಾಗಿ ಜ್ಯೋತಿಷಾಸ್ತ್ರದ ಮುಖಾಂತರದಲ್ಲಿ ಆ ಮೂಲ ನಕ್ಷತ್ರಕ್ಕೆ ಧನು ರಾಶಿಯನ್ನು ವಿಭಾಗ ಮಾಡಿಕೊಂಡು ನಕ್ಷತ್ರದಲ್ಲಿ ವಿಭಾಗದ ಸ್ಥಿತಿಯನ್ನು ಮಾಡಿ ಅದು ಇನ್ನೂ ಸೂಕ್ಷ್ಮ ಮಾಡಿಸಿ ಎಷ್ಟೋ ಭಾಗದಲ್ಲಿ ದೋಷ ಇಲ್ಲ ಅಂತ ಮಾಡಿದ್ದಾರೆ. ಆದ್ದರಿಂದ ಮೂಲ ನಕ್ಷತ್ರ ಎಲ್ಲವೂ ದೋಷ ಅಲ್ಲ ಒಂದು. ಮತ್ತು ಜ್ಯೋತಿಷಾಸ್ತ್ರದಲ್ಲಿ ಸಾಮಾನ್ಯವಾಗಿ ಹೇಳಿ ಮೂಲಜ ಶ್ವಶುರಂ ಹಂತಿ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದವಳು ಮದುವೆ ಆದ ನಂತರ ಮಾವನಿಗೆ ಅಪಾಯ ಮಾಡ್ತಾಳೆ ಅಂತ. ಆದರೆ ಒಂದುಂಟು, ಆಕೆ ಜಾತಕದ ಸಪ್ತಮದ ಭಾವ ಅನ್ನೋದು ಗಂಡನ ಸ್ಥಾನ, ಅದರದ್ದಾದಂತಹ 10ನೇ ಭಾವ ಅನ್ನೋದು ಅವನ ಪಿತೃಸ್ಥಾನ. ಆ ಪಿತೃಸ್ಥಾನಕ್ಕೆ ಪೂರ್ಣಾಯುರ್ ಯೋಗ ಅಂತಿದ್ರೆ ಇವಳನ್ನು ಮದುವೆ ಆದರೂ ಮಾವನಿಗೆ ಏನೂ ಆಗೋದಿಲ್ಲ. ಬರೀ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅನ್ನುವ ಕಾರಣಕ್ಕೆ ದೋಷ ಅಂತ ಜ್ಯೋತಿಷಿ ಸಾರಾಸಗಟಾಗಿ ಹೇಳಬಾರದು. ಹಾಗೆ ಹೇಳ್ತಾ ಇರೋದು ಇವತ್ತು ಲೋಕದಲ್ಲಿ ಪ್ರತೀತಿಯಾಗಿದೆ. ಶಾಸ್ತ್ರದಲ್ಲಿ ಹೇಳಿದೆ ಇಷ್ಟು, ಆದರೆ ಅದಕ್ಕೆ ಬೇರೆ ಪೂರಕವಾದಂಥ ವಿಶೇಷ ಅಧ್ಯಯನ ಮಾಡಿದಾಗ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಏನೂ ಆಗೋದಿಲ್ಲ. ಸಾಕಷ್ಟು ಲೋಕದಲ್ಲಿ ಮೂಲ ನಕ್ಷತ್ರ ಹುಟ್ಟಿದವರು ಅತ್ಯಂತ ಯಶಸ್ವಿಯಾಗಿ ಸಂಭ್ರಮದಿಂದ ಪೂರ್ಣ ಚೆನ್ನಾಗಿ ಬದುಕಿದ್ದುಂಟು. ಹೆಣ್ಣು ಹೋದ ಮನೆಗೂ ಶ್ರೇಯಸ್ಸನ್ನು ಮಾಡಿದ್ದುಂಟು. ಯಾರೇ ಮೂಲ ನಕ್ಷತ್ರದವರು ಭಯಭೀತರಾಗಬೇಕಾದಿಲ್ಲ. ಜ್ಯೋತಿಷಿಗಳಾದವರು ಬರೇ ಮೂಲ ನಕ್ಷತ್ರ ಅನ್ನುವುದನ್ನು ಒಂದು ಮಾತ್ರ ಸಮಸ್ಯೆ ಹೇಳಿದೆ, ಬಾಕಿ ಪೂರಕ ವ್ಯವಸ್ಥೆ ಅದರಲ್ಲಿ ಸರಿ ಇದೆಯೇ ಇಲ್ವ ನೋಡಿಕೊಂಡು ಮತ್ತೆ ನಿರ್ಣಯ ಹೇಳಬೇಕು. ಇತ್ತೀಚೆಗೆ ನನಗೆ ಯಶಸ್ಸು ಬರ್ತಿದೆ, ಒಳ್ಳೆ ಹೆಸರು ಕೂಡ ಬರ್ತಿದೆ. ಆದರೆ ನೆಂಟರುಗಳಲ್ಲಿ ದೂಷಣೆ ಜಾಸ್ತಿ ಆಗ್ತಿದೆಯಲ್ಲ, ಯಾಕೆ ಸ್ವಾಮೀಜಿ? ನಾವು ಹೀಗೆ ಕೈ ತೋರಿಸ್ತೇವೆ ತಾಯಿ, 3 ಬೆರಳು ನಮ್ಮನ್ನು ತೋರಿಸ್ತದೆ. ಅರ್ಥಾತ್ ಎಲ್ಲರಲ್ಲಿ ಅಲ್ಲಿ ದೋಷ ಇದೆ ಇಲ್ಲಿ ದೋಷ ಇದೆ ಅಂತೇಳಿ ಸ್ವಲ್ಪ ನಮ್ಮಲ್ಲಿಯೂ ಇದೆ. ನಿಮಗೆ ಸ್ವಲ್ಪ ಎದುರು ಸಿಟ್ಟು ಇದೆ, ಬೇಸರ ಮಾಡಬೇಡಿ. ಆಮೇಲೆ ಕೆಲವೊಮ್ಮೆ ಗಡಿಬಿಡಿ ಮಾಡ್ತೀರಿ, ಮತ್ತು ಕಂಡದ್ದನ್ನು ಕಂಡ ಹಾಗೆ ಹೇಳ್ತೀರಿ. ನೀವು ನಿಮ್ಮ ಮುಖಲಕ್ಷಣದ ಮುಖಾಂತರ ಹೇಳ್ತೇನೆ, ಕಂಡದ್ದನ್ನು ಕಂಡ ಹಾಗೆ ಹೇಳ್ತೀರಿ. ಸ್ವಲ್ಪ ಎದುರು ಸಿಟ್ಟಿದೆ, ಮತ್ತು ವ್ಯವಸ್ಥೆಗಳೊಂದಿಗೆ ನೀವು ಅನ್ಯಾಯದೊಂದಿಗೆ ರಾಜಿ ಮಾಡಿಕೊಳ್ಳೋದಿಲ್ಲ. ಇವತ್ತು ಈ ಪ್ರಪಂಚದಲ್ಲಿ ಹಾಗೆ ಮಾಡಿಕೊಳ್ಳದಿದ್ದವರೆಲ್ಲ ಲೋಕದಲ್ಲಿ ನಿಷ್ಠುರಕ್ಕೆ ಈಡಾಗುವುದು ಸಾಮಾಜಿಕವಾದ ನಿಯಮ ತಾಯಿ. ಹಾಗಾದ್ರಿಂದ ನೀವು ಏನು ಅನುಭವಿಸ್ತೀರಿ ಅದು ಕೆಲವಷ್ಟು ಸಮಸ್ಯೆ. ಇದಕ್ಕೆ ನೀವು ಬುದ್ಧಿವಂತಿಕೆಯಿಂದ ಬದುಕಬೇಕು, ಸಾಧ್ಯ ಆದಷ್ಟು ಹೊಂದಿಕೊಳ್ಬೇಕು. ಯಾರಿಗೂ ಜೀಹುಜೂರು ಅಂತ ಹೇಳೋದಿಲ್ಲ, ಹೌದೇ? ಮತ್ತು ಸುಲಭದಲ್ಲಿ ಯಾವುದನ್ನು ಸುಲಭದಲ್ಲಿ ಒಪ್ಪಿಕೊಳ್ಳೋದಿಲ್ಲ, ಹೌದೇ? ಹಾಗಾದ್ರಿಂದ ಇದೆಲ್ಲ ಸ್ವಲ್ಪ ಆಗ್ತದೆ. ಏನು ಹೆದರಬೇಡಿ, ಇದೆಲ್ಲ ಒಂದು ಹೆಣ್ಣಿಗೇನು ಕೆಟ್ಟದ್ದು ಅಂತ ಏನಲ್ಲ. ಈ ಒಂದು ಸ್ವಾಭಿಮಾನಿಯಾಗಿ ಸ್ವತಂತ್ರಳಾಗಿ ಬದುಕಬೇಕಾದವರು ಹಾಗಿರಬೇಕು, ನೀವು ಹಾಗಿದ್ದೀರಿ, ಒಳ್ಳೆಯದಮ್ಮ. ಆದರೆ ಅದರೊಟ್ಟಿಗೆ ಸ್ವಲ್ಪ ಜಾಗ್ರತೆ ಮಾಡಿ. ಒಕ್ಕಣ್ಣ ರಾಜ್ಯದಲ್ಲಿ ಒಂದು ಕಣ್ಣು ಮುಚ್ಕೊಂಡು ಹೋಗಬೇಕು ಅಂತ ಗಾದೆ ಉಂಟು. ಹಾಗಾದ್ದರಿಂದ ನಾವು ಸ್ವಲ್ಪ ತಂತ್ರಗಾರಿಕೆಯಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಬುದ್ಧಿವಂತಿಕೆಯಲ್ಲಿ ಮುಂದುವರಿಕೊಂಡು ಹೋದರೆ ಎಲ್ಲ ಚೆನ್ನಾಗಾಗ್ತದೆ. ದೇವರು ನಿಮ್ಮ ಬದುಕನ್ನು ಚೆನ್ನಾಗಿರ್ತಾನೆ, ಭವಿಷ್ಯ ಚೆನ್ನಾಗಿದೆ. ನಿಮ್ಮ ಮುಖಲಕ್ಷಣ ನೋಡಿ ಹೇಳ್ತೇನೆ, ಭವಿಷ್ಯ ಚೆನ್ನಾಗಿದೆ, ಯಶಸ್ವಿ ಆಗ್ತೀರಾ. ಬುದ್ಧಿವಂತಿಕೆಯಿಂದ ಸ್ವಲ್ಪ ಕಾಂಪ್ರಮೈಸಿಂಗ್ ನೇಚರನ್ನು ಕಲೀರಿ, ಗೆಲ್ತೀರಾ. ಥ್ಯಾಂಕ್ ಯು. ಆಶೀರ್ವಾದ್ ಚಿಲ್ಲಿ ಪೌಡರ್, ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಅನುರಾಧ ಅಂತ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರು. ಯಾರು ಇದು? ಸುಮ ಭುಜಬಲಿ. ನಾವು ಮನೆ ಕಟ್ಟಕ್ಕೋಸ್ಕರ ತುಂಬ 10-12 ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಸ್ವಾಮೀಜಿ, ಯಾವುದೂ ಆಗ್ತಾ ಇಲ್ಲ. ಒಂದು 100ರೊಳಗೊಂದು ಸಂಖ್ಯೆ ಹೇಳ್ತೀರಾ ನನಗೆ? 17. 12ರಿಂದ ಭಾಗಿಸ್ಬೇಕಾದನ್ನು, ಆವಾಗ ಮತ್ತು 5 ಉಳಿತದೆ.
ಅವರಿಗೆ ಯಾವ ಲಗ್ನ ಬಂತು? ಸಿಂಹ ಲಗ್ನ. ನಿಮಗೂ ಅದೇ ಬಂತು. ಅವರದ್ದು ಅದೇ ಸಮಸ್ಯೆ, ನಿಮ್ಮದು ಅದೇ ಸಮಸ್ಯೆ. ನೋಡಿ ಜ್ಯೋತಿಷಾಸ್ತ್ರ ಇಟ್ಟು ಸರಿ ಅಂತ. ಅವರಿಗೂ ಸಿಂಹ ಲಗ್ನಕ್ಕೆ ಕಾರಣ ಹೇಳಿದೆ ನಾನು ಅದನ್ನು. ನಿಮ್ಮದು ಸಿಂಹ ಲಗ್ನವೇ. ಈಗ ಕಾಲ ಕೂಡಿ ಬರಲಿಲ್ಲ. 2015ನೇ ಇಸ್ವಿ ಜುಲೈ 13ರ ಬಳಿಕ ನಿಮಗೆ ನಿಮ್ಮ ಇಷ್ಟದ ಮನೆ ಹೊಂದುವ ಯೋಗಫಲ ಬರ್ತದೆ. ಅಲ್ಲಿವರೆಗೆ ಸ್ವಲ್ಪ ಬೇಕಾಗುವ ಆರ್ಥಿಕ ಕ್ರೋಢೀಕರಣ ಯೋಜನೆ ಎಲ್ಲ ಹಾಕಿ ಪ್ಲ್ಯಾನ್ ಎಲ್ಲ ಸರಿ ಮಾಡಿಕೊಳ್ಳಿ. ನವಂಬರ್ನ ನಂತರ ಎಲ್ಲ ಒಂದೊಂದೇ ಪ್ರೋಗ್ರೆಸ್ ಶುರುವಾಗ್ತದೆ. 15 ಜುಲೈಯ ನಂತರ ಗೃಹ ಪ್ರವೇಶಕ್ಕೆ ಬೇಕಾಗುವಂಥ ಮುಂದುವರಿಕೆ ಮನೆಯದ್ದಾಗ್ತದೆ. ಬರುವ ವರ್ಷ ನಮ್ಮನ್ನು ನೀವು ನಿಮ್ಮದಂಥ ಗೃಹ ಪ್ರವೇಶ ಕರಿತೀರಾ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾರೆ. ನಮಸ್ಕಾರ ಸ್ವಾಮೀಜಿ. ಸ್ವಾಮೀಜಿ ಇನ್ನೊಂದು ತುಂಬ ಅನಾರೋಗ್ಯ ಕಾಡ್ತಾ ಇದೆ ಸ್ವಾಮೀಜಿ. ಯಾರಿಗೆ? ನಿಮಗೆ? ಹೌದು ಸ್ವಾಮೀಜಿ. ಒಂದು ಮುಗೀತು ಅಂದರೆ ಮತ್ತೊಂದು ಅನಾರೋಗ್ಯ ಆಗ್ತಾ ಇದೆ. ತಾಂಬೂಲದ ಮುಖಾಂತರ ಪ್ರಶ್ನೆ ಅಂತ ಹೇಳ್ತೇನೆ. ಆರೋಗ್ಯಕ್ಕೆ ಕಾರಣ ಆಗುವುದು 6ನೇ ಭಾವ. ಆದ್ದರಿಂದ ಇದರಲ್ಲಿ 6ನೇ ಎಲೆಯನ್ನು ನೋಡೋಣ. 1 2 3 4 5ನೇ ಬರಬೇಡ 6ನೇ ಎಲೆ. ಈ 6ನೇ ಎಲೆಯಲ್ಲಿ ನೋಡಿದರೆ ಇಲ್ಲಿ ಸ್ವಲ್ಪ ಕೆಲವಷ್ಟು ದೋಷಗಳೆಲ್ಲ ಇದ್ದಾವೆ. ಇದು ನಿಮ್ಮದಾದಂತಹ ಬಲಬದಿಯ ಭಾಗದಲ್ಲಿ ದೇಹದಲ್ಲಿ ರವಷ್ಟು ಸಮಸ್ಯೆ. ಬಲಬದಿಯದಂಥ ಕೆಳಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನಿಮ್ಮ ದೇಹದಲ್ಲಿ. ಅದಕ್ಕೆ ಬೇಕಾಗುವಂಥ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸೆ ಬೇಕು. ಒಂದು, ಇಡೀ ಎಲೆ ಚೆನ್ನಾಗಿದೆ, ನಿಮಗೆ ದೊಡ್ಡ ಕಾಯಿಲೆ ಏನೂ ಇಲ್ಲ ತಾಯಿ. ನೀವು ಅಗತ್ಯಕ್ಕಿಂತ ಹೆಚ್ಚು ಚಿಂತೆ ಮಾಡೋದ್ರಲ್ಲಿ ಭಾರಿ ಹುಷಾರು. ಯಾಕೆ ಚಿಂತೆ ಮಾಡ್ತೀನಿ ಅಂದರೆ ಸ್ವಾಮೀಜಿ, ನಾನು ಯಾವುದಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತೀನಿ ಒಂದು ಒಳ್ಳೇದು ಮಾಡಬೇಕು ಅಂತ, ಅದಕ್ಕೆ ಅಡ್ಡಿಗಳೇ ತುಂಬ ಜಾಸ್ತಿ ಸ್ವಾಮೀಜಿ. ಅದಕ್ಕೆ ತುಂಬ ಮುಂದೆ 3 ಜನ ನಿಂತು ಬಿಡ್ತಾರೆ ಸ್ವಾಮೀಜಿ. ನಾನು ಯಾವುದಕ್ಕೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಕಾರ ಕೊಡೋದೇ ಇಲ್ಲ ಸ್ವಾಮೀಜಿ. ಎಲ್ಲ ಅಡ್ಡ ಮಾಡ್ತಾರೆ ಸ್ವಾಮೀಜಿ. ಸೋಲೆ ಗೆಲುವಿನ ಮೂಲ ಅಂತ ಧರ್ಮಶಾಸ್ತ್ರ ಗೆದ್ದಿದ್ದೀನಿ ಸ್ವಾಮೀಜಿ. ಆದ್ರಿಂದ ನೀವು ಗೆದ್ದಿದ್ದೀರಿ. ನಿಮ್ಮ ಮುಖಲಕ್ಷಣದ ಪ್ರಕಾರದಲ್ಲಿ ಹೇಳೋದಿದ್ರೆ ಸಾಕಷ್ಟು ಏಟುಗಳನ್ನು ತಿಂದಿದ್ದೀರಿ, ಆದರೂ ಮುನ್ನುಗ್ಗಿ ಹೋಗಿಕೊಂಡು ಗೆದ್ದಿದ್ದೀರಿ. 4 ಜನರ ಮಧ್ಯೆ ನಿಮ್ಮನ್ನು ನೀವು ಕಾಣಿಸಿಕೊಂಡಿದ್ದೀರಿ. ಒಂದು ಒಳ್ಳೆಯ ಒಂದು ನಾಯಕತ್ವ ಗುಣವುಳ್ಳ ಹೆಣ್ಣು ನೀವು. ಹಾಗಾದ್ರಿಂದ ಇಂತೆಲ್ಲ ಜೀವನದಲ್ಲಿ ಇದ್ದದ್ದೇ ತಾಯಿ. ಹೆದರಬಾರದು. ನೀವು ಸಾಮರ್ಥ್ಯ ಇದೆ, ನಿಮಗೆ ಯೋಗ್ಯತೆ ಇದೆ, ಆತ್ಮವಿಶ್ವಾಸ ಇದೆ. ಇತ್ತೀಚಿನ ದಿವಸಗಳಲ್ಲಿ ಬಹಳ ಪುಕ್ಕಲಿ ಆಗ್ತಾ ಇದ್ದೀರಿ ನೀವು. ಅಂದ್ರೆ ಎಲ್ಲರೂ ನಮ್ಮನ್ನ ಹಿಂದಕ್ಕೆ ಎಳಿತಾರೆ ಸ್ವಾಮೀಜಿ. ಇರ್ಲಿ, ನಾವು ಲೋಕದ ಡೊಂಕನ್ನು ತಿದ್ಲಿಕ್ಕೆ ಆಗೋದಿಲ್ಲ ತಾಯಿ. ನಾವು ಲೋಕವನ್ನು ಅದರ ಪಾಡಿಗೆ ಬಿಡೋಣ, ನಾವು ನಮ್ಮ ಪಾಡಿಗೆ ಪ್ರಾಮಾಣಿಕವಾಗಿ ಬದುಕೋಣ. ಮತ್ತು ಆವಾಗ ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಂಡು ಪ್ರೀತಿಸ್ತಾರೆ, ಯಶಸ್ವಿ ಆಗ್ತಾರೆ. ನೀವು ಅಗತ್ಯಕ್ಕಿಂತ ಹೆಚ್ಚು ಚಿಂತೆ ಮಾಡ್ತೀರಿ. ಚಿಂತೆಯೇ ಚಿತೆಗೆ ಮೂಲ ಅಂತೆ. ಆದ್ದರಿಂದ ತಲೆ ಇರುವುದು ಬಿಸಿ ಮಾಡ್ಲಿಕ್ಕಲ್ಲ, ಖರ್ಚು ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಳಿ. ನಾವು ಇರೋದು ನಾನು ನೇರವಾಗಿ ಮಾತಾಡ್ತೀನಿ ಸ್ವಾಮೀಜಿ, ಅದಕ್ಕೆ ನನ್ನ ಎಲ್ಲರೂ ದೂಷಣೆ ಮಾಡ್ತಾರೆ. ನಾನು ಆಗ ಒಬ್ಳು ಹೆಣ್ಣಿಗೆ ಹೇಳಿದೆ, ನಾನು ಇವತ್ತಿನ ದಿವಸದಲ್ಲಿ ಅದು ಪಥ್ಯ ಆಗುವುದಿಲ್ಲ ಪ್ರಪಂಚಕ್ಕೆ. ಆದ್ದರಿಂದ ನಾವು ಶುಗರ್ ಕೋಟೆಡ್ ಪಿಲ್ ಕೊಡಬೇಕಮ್ಮ ಸಮಾಜದಲ್ಲಿ. ನಾವು ಏನನ್ನೇ ಹೇಳಬೇಕಾದ್ರೂ ನೇರ ಹೇಳಿದರೆ ಪ್ರಪಂಚಕ್ಕೆ ಇವತ್ತು ಇಷ್ಟ ಆಗೋದಿಲ್ಲ, ನನಗೂ ಆಗೋದಿಲ್ಲ, ನಿಮಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ನಾವು ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಆದಷ್ಟು ಶುಗರ್ ಕೋಟೆಡ್ ನಮಗೆ ಹೇಳಬೇಕು ಅಂತಿದ್ದದ್ದನ್ನು ಅವರಿಗೆ ನೋವಾಗದಿದ್ದಂತೆ ತಂತ್ರಗಾರಿಕೆಯಲ್ಲಿ ಹೇಳುವಂಥ ತಂತ್ರಗಾರಿಕೆಯನ್ನು ರೂಢಿಸಿಕೊಳ್ಳಿ. ಒಂದು, ಮತ್ತು ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನ ಮನಸ್ಸೇ ಆತನ ಬಂಧನಕ್ಕೆ ಮೋಕ್ಷಕ್ಕೆ, ಅರ್ಥಾತ್ ಸುಖಕ್ಕೆ ದುಃಖಕ್ಕೆ ಕಾರಣ ಅಂತೆ. ಆದ್ದರಿಂದ ವಿಲ್ ಪವರನ್ನು ಕೂಡಿಸಿಕೊಳ್ಳಿ. ಬಂದದ್ದೆಲ್ಲ ಬರಲಿ, ಈಶ್ವರನ ಅಥವಾ ಗೋವಿಂದನ ಅಥವಾ ನಿಮ್ಮ ಇಷ್ಟ ದೇವರ ದಯೆ ಇರಲಿ, ಮುಂದರ್ರಿ. ದೇವರು ಚೆನ್ನಾಗಿಟ್ಟಿರ್ತಾನೆ. ನಮಸ್ಕಾರ. ನಮಸ್ತೆ ಸ್ವಾಮಿ. ಸರ್, ನಮ್ಮ ಮನೆಯಲ್ಲಿ ತುಂಬ ಪರಿಸ್ಥಿತಿ ಹದಗೆಟ್ಟಿದೆ. ಯಾವುದು ಅಂತ ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ನನ್ನ ಮುಖದಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಆವರಿಸಿದೆ. ಅದಕ್ಕೆ ಕಾರಣ ಗೊತ್ತಿಲ್ಲ. ನನ್ನ ಮಗಳ ಮದುವೆ ಆದಮೇಲೆ ತುಂಬ ಸಮಸ್ಯೆಗಳಿದೆ. ಏನು ಮಾಡಬೇಕು, ಯಾರ ಹತ್ರ ಹೋಗಬೇಕು, ನಂಬಿದವರೆಲ್ಲ ಮೋಸ ಮಾಡ್ತಾ ಇದ್ದಾರೆ. ನಾನು ಯಾರನ್ನು ನಂಬಿ ಹೋಗ್ತಿದ್ದೀನೋ ನನಗೆ ಅವರಿಂದಲೇ ಮೋಸ ಜಾಸ್ತಿ ಆಗ್ತಾಯಿದೆ. ನಾನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಒಂದು ತೋಚ್ತಾ ಇಲ್ಲ. ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮ್ಮ ಹೆಸರಮ್ಮ? ಸುಕನ್ಯಾ. ಸುಕನ್ಯಾಯಾಃ ಭೂತೇಚ ವರ್ತಮಾನೇಚ ಸಮಯೇಚ ಭವಿಷ್ಯತಿ ಶುಭಾಶುಭಾನಿ ಯಾನ್ ಏತಾನ್ ಅಖಿಲಾನಪಿ ತತ್ವತಃ ಯುಷ್ಮತ್ ಪ್ರಸಾದ್ ಸರ್ವಂ ಮಮ ಚಿತ್ತೇ ಸ್ಫುರಂತು ಇತಿ. ಕುಂಭಲಗ್ನ ಕುಂಭಲಗ್ನಂ ಶುಭಮಾಹ ಸತ್ಯ ಅಂತ. ನಿಮಗೀಗ ತಾತ್ಕಾಲಿಕವಾಗಿ ತುಂಬ ಗ್ರಹಚಾರ ಇದೆ ಅಮ್ಮ. ನವಮದಲ್ಲಿ ಶನಿ. ನವಮ ಅನ್ನೋದು ರೂಪಕ್ಕೂ ಕಾರಣ ಆಗುವಂಥ ಲಗ್ನಾಧಿಪತಿಯಾಗಿಯೇ ಆತ ನವಮದಲ್ಲಿದ್ದಾನೆ. ಆದ್ದರಿಂದ ಶನಿ ದೇಹದಲ್ಲಿ ಸ್ವಲ್ಪ ಕಪ್ಪಿನ ಛಾಯೆಯನ್ನು ಕೊಡುವ ಕರಿಗ್ರಹ. ಹಾಗಾದ್ದರಿಂದ ಅವ ಕಪ್ಪು ಬಣ್ಣಕ್ಕೆ ಕಾರಕನಾದದ್ರಿಂದ ಸ್ವಲ್ಪ ನಿಮ್ಮ ಜಾತಕ ಫಲದ ಪ್ರಕಾರ ಈಗ ಶನಿ ಗ್ರಹಚಾರ್ಯ ಇರುವುದರಿಂದ ಕಪ್ಪಿನ ಬಾಧೆ ಬರ್ತಾ ಇದೆ. ನೀವು ಅದಕ್ಕೆ ಈಶ್ವರನನ್ನು, ಹನುಮಂತನನ್ನು ಸೋಮವಾರ ಶನಿವಾರ ಧ್ಯಾನಿಸ್ತಾ ಇರಬೇಕು. ಮನೆ ಹತ್ತಿರ ಅರಳಿಕಟ್ಟೆ ಇದ್ದರೆ ಅದಕ್ಕೆ ಸುತ್ತು ಬರಬೇಕು. ಮತ್ತು ನಿಮ್ಮ ಮಗಳ ಸಮಸ್ಯೆ, ನಿಮ್ಮ ಮಗಳಿಗೆ ತಾತ್ಕಾಲಿಕವಾಗಿ ಅವಳಿಗೂ ಹಾಗೆ ಜಾತಕದಲ್ಲಿ ದಶಾಫಲದ ಸಮಸ್ಯೆ ಇದೆ. ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಳ್ಬೇಕು. ಅವಳ ಜಾತಕೀಯವಾದಂತಹ ದೋಷ ಇದೆ. ಅವಳಿಗೆ ತಾತ್ಕಾಲಿಕವಾಗಿ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಬರ್ತಾ ಇಲ್ಲ. ಆರೋಗ್ಯದಲ್ಲಿ ಕಿರಿಕಿರಿ, ಅನಗತ್ಯವಾದಂಥ ಪ್ರಯತ್ನಗಳಿಗೆ ಸರಿಯಾದಂಥ ಯಾವುದೋ ಅವಳದ್ದಂಥ ಜೀವನದ ಮುಂದುವರಿಕೆಗೆ ಆಗ್ತಾ ಇಲ್ಲ. ಇದಕ್ಕೆ ಅವಳು ಗಣಪತಿಯನ್ನು ಮತ್ತು ದುರ್ಗೆಯನ್ನು
ಮಂಗಳವಾರ ಮತ್ತು ಶುಕ್ರವಾರ ಧ್ಯಾನಿಸಿದರೆ ಅವಳಿಗೆ ಒಳ್ಳೆಯದಾಗ್ತದೆ. ಮತ್ತೆ ನನ್ನ ಆರೋಗ್ಯ ಸಮಸ್ಯೆ ತುಂಬ ಸರಿ ಇಲ್ಲ ಸ್ವಾಮೀಜಿ. ಇದು ಶನಿ ರೋಗಕಾರಕನೂ ಹೌದು, ಚರ್ಮದ ಈ ಸಮಸ್ಯಾಕಾರಕನೂ ಹೌದಾದ್ದರಿಂದ, ಆತ ರಾಹುವಿನ ಯೋಗದಲ್ಲಿದ್ದರಿಂದ ಈ ಸಮಸ್ಯೆ ಶುರುವಾದದ್ದಾದ್ದರಿಂದ ನಾಗದೇವರಿಗೂ ಕೈ ಮುಗಿರಿ, ಅದೆಲ್ಲ ಒಟ್ಟಾಗಿ ನಿಮಗೆ ಸಮಸ್ಯೆ ಪರಿಹಾರ ಆಗ್ತದೆ. ನಮಸ್ಕಾರ. ಮಾಲತಿ ಮಂಜುನಾಥ್ ಬಂದಿದ್ದಾರಾ? ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನನಗೆ 3 ಜನ ಗಂಡು ಮಕ್ಕಳು. ಸರಿ. ಅದರಲ್ಲಿ ದೊಡ್ಡ ಮಗ ಮನೆ ಬಿಟ್ಟು ಹೋಗಿ 3 ವರ್ಷ ಆಯಿತು. ಸರಿ. ನಾವು ತುಂಬ ದೇವರು ದಿಂಡು ಪ್ರತಿಯೊಂದು ಮಾಡೋದು. ಅವನು ಎಲ್ಲಿದ್ದಾನೆ ಅಂತ ಅದು ಸೂಕ್ಷ್ಮನೂ ಇಲ್ಲ, ಏನೂ ಇಲ್ಲ. ಏನು ಹೆಸರು ಅವನದ್ದು? ಗಿರೀಶ್ ಅಂತ. ಗಿರೀಶ. ಹೌದು. ಗಿರೀಶಸ್ಯ ಭೂತೇಚ ವರ್ತಮಾನೇಚ ಸಮಯೇಚ ಭವಿಷ್ಯತಿ ಶುಭಾಶುಭಾನಿ ಯಾನಿ ಏತಾನಿ ಅಖಿಲಾನ್ನಪಿ ತತ್ವತಃ ಯುಷ್ಮತ್ ಪ್ರಸಾದ್ ಸರ್ವಂ ಮಮ ಚಿತ್ತೇ ಸ್ಫುರಂತಿತಿ. ಜೀವನದಲ್ಲಿ ಯಾವುದೋ ಒಂದು ತೊಂದರೆ ಆಗಿ, ಅಂದರೆ ಅವನ ಸಾಧನೆಯಲ್ಲಿ ಏನೋ ತೊಂದರೆ ಆಗಿ ಮನೆಯಲ್ಲಿ ಬೈದದ್ದಕ್ಕೆ ಅವ ಮನೆ ಬಿಟ್ಟು ಹೋಗಿದ್ದಾನೆ ತಾಯಿ. ಅವ ಈಗ ದೂರದ ಊರಿನಲ್ಲಿ ಆರಾಮವಾಗಿದ್ದಾನೆ. ಅವನ ಆಯುಸ್ಸು ಪರಿಪೂರ್ಣ ಇದೆ, ಬದುಕಿದ್ದಾನೆ, ಉದ್ಯೋಗದಲ್ಲಿದ್ದಾನೆ, ಮನೆಯವರ ಬಗ್ಗೆ ಸ್ವಲ್ಪ ಸಿಟ್ಟಿದೆ. ಹೋಗಿ ಎಷ್ಟು ಸಮಯ ಆಯ್ತು ಇವನು? 3 ವರ್ಷದ ಮೇಲೆ 1 ತಿಂಗಳು. ಇವನು ಸಾಧಾರಣ ಇನ್ನೂ 2-3 ವರ್ಷ ಬರುವುದಿಲ್ಲ ತಾಯಿ. 2017ನೇ ಇಸ್ವಿ ಜನವರಿ 26ನೇ ತಾರೀಕಿನವರೆಗೂ ಇವ ಬರುವುದಿಲ್ಲ. ಅವನಿಗೆ ಸ್ವಲ್ಪ ಸಿಟ್ಟಿದೆ. ಆ ಬಳಿಕ ಅವನ ಸಿಟ್ಟು ತಗ್ಗುತ್ತದೆ. ಅನಂತರ ಅವ ಬರುವಂಥ ಯೋಗಫಲ ಇದೆ. ನೀವು ಅವನ ಬರುವಿಕೆಗಾಗಿ ಗೋಪಾಲಕೃಷ್ಣನನ್ನು, ಸಂತಾನ ಗೋಪಾಲಕೃಷ್ಣ, ಗೋಪಾಲಕೃಷ್ಣ ದೇವರು ಸಂತಾನವನ್ನು ನಮಗೆ ಮರಳಿ ಕೊಡಬಲ್ಲವರು, ಅಥವಾ ಇಲ್ಲದಿದ್ದವರಿಗೂ ಸಂತಾನ ಕೊಡಬಲ್ಲವರು ಆದಂತಹ ಸಂತಾನ ಗೋಪಾಲಕೃಷ್ಣ ಅಂತ ನಾವು ಅವರನ್ನು ಕರಿತೇವೆ. ಹಾಗಾದ್ದರಿಂದ ಗೋಪಾಲಕೃಷ್ಣನನ್ನು ಅರ್ಥಾತ್ ಶ್ರೀಕೃಷ್ಣನನ್ನು ನಿಮಗೆ ತಿಳಿದಂತೆ ಧ್ಯಾನ ಮಾಡಿ, ಮನೆಯಲ್ಲಿ ಒಂದು ಪುಟ್ಟ ಮುಷ್ಟಿಗಿಂತ ಸಣ್ಣ ಕೃಷ್ಣನ ಪ್ರತಿಮೆ ಇಟ್ಟು ಆ ಕೃಷ್ಣನ ಧ್ಯಾನ ಮಾಡ್ತಾ, ಶ್ರೀಕೃಷ್ಣ ದೇವರೇ ನನ್ನ ಮಗನನ್ನು ತರಿಸಿಕೊಡುವಂತ ಪ್ರಾರ್ಥನೆ ಮಾಡಿ. ಮತ್ತೊಂದು ಮಂತ್ರ, ಕಾರ್ತವೀರ್ಯಾರ್ಜುನೋ ನಾಮ ರಾಜ ಸಹಸ್ರ ಬಾಹುವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎನ್ನುವ ಈ ಮಂತ್ರವನ್ನು ನೀವು ಯಾರಾದರೂ ಸರಿಯಾದ ವ್ಯಕ್ತಿಗಳಿಂದ ಕೇಳಿ ಪಡ್ಕೊಳ್ಳಿ. ಆ ಮಂತ್ರವನ್ನು ನಿತ್ಯ ಜಪಿಸ್ತಾ ಇರಿ. ಮಗ ಕಳೆದವನು ಬರ್ತಾನೆ, ದೇವರು ಶುಭವನ್ನು ಉಂಟು ಮಾಡ್ತಾನೆ. ನಮಸ್ಕಾರ. ಅವನ ಜೀವಕ್ಕೆ ಏನು ತೊಂದರೆ ಇಲ್ಲ. ಅವ ಆರಾಮಾಗಿದ್ದಾನೆ, ಮಜಾದಲ್ಲಿದ್ದಾನೆ, ನೀವು ಮಾತ್ರ ಚಿಂತೆಯಲ್ಲಿದ್ದೀರಿ. ಮತ್ತು ನಮ್ಮ ಇನ್ನಿಬ್ಬರು ಗಂಡು ಮಕ್ಕಳಿದ್ದಾರೆ, ಅವರಿಗೆ ಹೆಣ್ಣು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಹೆಣ್ಣು ನೋಡಿದವರು ಓಕೆ ಅಂತಾರೆ, ಆದರೆ ಅದು ಹತ್ರ ಬಂದಾಗ ಬೇಡ ಅಂತ. ನವೆಂಬರ್ 2ನೇ ತಾರೀಕಿನ ನಂತರ ನಿಮ್ಮ ಒಬ್ಬ ಮಗನಿಗೆ ಮದುವೆ ಆಗ್ತದೆ, ಮತ್ತೊಬ್ಬನಿಗೆ ಬರೋ ವರ್ಷ ಜುಲೈ 13ರ ನಂತರ ಮದುವೆ ಆಗ್ತದೆ. ಪ್ರಯತ್ನಿಸಿ. ನಮಸ್ಕಾರ. ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಅಕ್ಷತಾ ಅಂದ್ರೆ ಯಾರು? ನನ್ನ ಹೆಸರು ಅಕ್ಷತಾ ಅಂತ. ಹೇಳಿಯಮ್ಮ. ನಾನು ಏರೋನಾಟಿಕ್ ಇಂಜಿನಿಯರ್ ಮಾಡಿದ್ದೀನಿ, ಸರಿ. ಬಟ್ ಜಾಬ್ ಸಿಕ್ಕಿಲ್ಲ ನನಗೆ. ಹಾ. ಇವಾಗ ಆಸ್ಟ್ರೇಲಿಯಾಗೆ ಹೋಗೋ ನನಗೆ ಚಾನ್ಸ್ ಸಿಗಿದೆ. ಅದು ಅರ್ಧಂಬರ್ಧ ಆಗಿದೆ. ಅದು ಹೋಗೋದಾ ಇಲ್ವಾ ಅಂತ ತಿಳ್ಕೊಬೇಕು. ನಿಮ್ಮ ನಕ್ಷತ್ರ ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿ. ಈ ವರ್ಷ ನವೆಂಬರ್ 2ನೇ ತಾರೀಕಿನವರೆಗೆ ಪಂಚಮದಲ್ಲಿ ಶನಿ ಇದ್ದಾನಮ್ಮ ನಿಮಗೆ. ಅಲ್ಲಿವರೆಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬರೋದಿಲ್ಲ. ಅದರ ನಂತರ ಯಾವುದೋ ಒಂದು ಬಾಗಿಲು ತೆರೀತದೆ ಅದೃಷ್ಟದ್ದು. ಅನಂತರ ನಿಮ್ಮ ಕಾರ್ಯ ಸಿದ್ಧಿಸುವ ಯೋಗಫಲ ಇದೆ. ಹನುಮನನ್ನು ಮತ್ತು ಶಿವನನ್ನು ನಿರಂತರ ಸೋಮವಾರ ಈಶ್ವರನನ್ನು, ಶನಿವಾರ ಹನುಮಂತನನ್ನು ಧ್ಯಾನಿಸಿ ನಿಮ್ಮ ಕಾರ್ಯ ಸಿದ್ಧಿಸ್ತದೆ, ದೇವರು ನಡೆಸ್ತಾನೆ. ಮತ್ತು ಇನ್ನೊಂದು ಪ್ರಶ್ನೆ ಸ್ವಾಮಿ, ನಾನು ಇವಾಗ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೇಕಂತಿದ್ದೆ ಏರೋನಾಟಿಕ್ಕು. ಬಟ್ CET ಬರೆದಾಗ ಅದು ಆಗಿಲ್ಲ, ನಂದು ಸೆಲೆಕ್ಷನ್ ಆಗಿಲ್ಲ. ಸೊ ನೆಕ್ಸ್ಟ್ ಸ್ಟಡೀಸ್ ಮಾಡೋಣ ಅಂದರೆ ಟ್ರೈ ಮಾಡ್ತಿದ್ದೀನಿ, ಬಟ್ ಯಾವುದೂ ಸಿಗ್ತಾಯಿಲ್ಲ. ಏನು ಮಾಡೋದು? ಒಂದು ಮಾತು ಹೇಳಲ್ಲ ತಾಯಿ, ನಿಮಗೆ ಉತ್ಸಾಹ ಉಂಟು, ಯೋಜನೆ ಇಲ್ಲ ಮತ್ತು ಶ್ರಮ ಪಡೋದಿಲ್ಲ. ನೀವು ತುಂಬ ಹಗಲು ಗಣಸಿನ ಹೆಣ್ಣು. ನೀವು ನೇರ ಹೇಳ್ತೇನೆ, ಬೇಸರ ಮಾಡಬಾರ್ದು. ಪುಸ್ತಕ ಕೈಯಲ್ಲಿ ಹಿಡ್ಕೊಳ್ತೀರಿ, ಈಚಿಂದ ಹೃತಿಕ್ ರೋಷನ್, ಇಲ್ಲಿ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಎಲ್ಲ ನೆನಪು ಬರ್ತದೆ ನಿಮಗೆ. ಹಾಗಾದ್ದರಿಂದ ಏಕಾಗ್ರತೆಯ ಕೊರತೆ ಇರುವುದರಿಂದ ಕನ್ನಡ ನಟರದ್ದು ಹೇಳಿಬಿಡ್ತೀವಿ. ಇಲ್ದಿರ ನಾಳೆ ಕನ್ನಡಿಗರು ಬೈದಾರು, ಪುನೀತ್ ರಾಜ್ಕುಮಾರ್ ಅಥವಾ ದರ್ಶನ್ ಅಥವಾ ಇವ್ರದ್ದು ನೆನಪು ಬಂದಿತ್ತು. ಹೀಗಂತೂ ತಮಾಷೆಗೆ ಹೇಳಿದೆ. ಹಾಗಲ್ಲ, ಹಗಲು ಗನಸು ಜಾಸ್ತಿ ಅಂತ. ಹಗಲುಗನಸು ಜಾಸ್ತಿ ಆದದ್ರಿಂದ, ಏಕಾಗ್ರತೆಯ ಕೊರತೆ ಇದ್ದದ್ರಿಂದ ಬೇಕಾದಷ್ಟು ಅಂಕವನ್ನು ನೀವು PUCಯಲ್ಲಿ ಪಡೀಲಿಲ್ಲ. ಇಂಟೆಲಿಜೆನ್ಸು ಚೆನ್ನಾಗಿದೆ, ನಿಮಗೆ ತುಂಬ ಕೆಪ್ಯಾಸಿಟಿ ಇದೆ. ಆದರೆ ಒಂದು ಸೆನ್ಸಿಟಿವ್, ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡಿ ಮನಸ್ಸಿಗೆ ಹಚ್ಚಿಕೊಳ್ತೀರಿ, ಅದನ್ನು ತಲೆಬಿಸಿ ಮಾಡ್ಕೊಂಡು ಚಿಂತೆ ಮಾಡ್ತೀರಿ, ಹೌದಲ್ವಾ? ಹೌದು. ಹಾಂ. ಆಮೇಲೆ ಏಕಾಗ್ರತೆಯ ಕೊರತೆ ಇದೆ, ಹೌದಲ್ವೇ? ಹೌದು. ಆಮೇಲೆ ಡೇ ಡ್ರೀಮಿಂಗ್ ತುಂಬ ಇದೆ, ಹೌದಲ್ವೇ?
ಹಾಂ, ಈ ಕಾರಣಗಳಿಂದಾಗಿ ನಿಮ್ಮದಾದಂಥ ಸಾಧನೆಯಲ್ಲಿ ಹಿಂದೆ ಬೀಳ್ತಾ ಇದ್ದೀರಿ. ಇದನ್ನೆಲ್ಲ ನೀವು ರೂಢಿಸಿಕೊಂಡ್ರೆ ಈ ಮಾನಸಿಕವಾಗಿ ಹಚ್ಚಿಕೊಳ್ಳುವುದನ್ನು ಬಿಡಬೇಕು, ಶ್ರಮ ಹೆಚ್ಚು ಮಾಡಬೇಕು, ಆವಾಗ ಯಶಸ್ವಿ ಆಗ್ತೀರಿ. ಥ್ಯಾಂಕ್ ಯು ಸೊ ಮಚ್. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. 31/10/64 ಡೇಟ್ ಆಫ್ ಬರ್ತ್, ಮೂಲ ನಕ್ಷತ್ರ. ಸರಿ, ಮೂಲ ನಕ್ಷತ್ರ ಧನು ರಾಶಿಯವರು ನೀವು. ಏನು ನಿಮ್ಮ ಸಮಸ್ಯೆ? ನನಗೆ ಹಿತೈಷಿಗಳಿಗಿಂತ ಶತ್ರುಗಳ ಕಾಟ ಜಾಸ್ತಿ. ಎದುರಿಗೆ ಚೆನ್ನಾಗೇ ಇರ್ತಾರೆ, ಹಿಂದೆ ಮುಸುಕಿನ ಗುದ್ದಾಟ ಜಾಸ್ತಿ. ಹಾಂ, ನಿಮ್ಮ ಜಾತಕದ ಯೋಗಫಲದ ಪ್ರಕಾರನೇ ಅಮ್ಮ ನಿಮಗೆ ಶತ್ರು ಮೂಲ ನಕ್ಷತ್ರ ಧನು ರಾಶಿಯವರಿಗೆ 6ನೇ ಸ್ಥಾನದ ಅಧಿಪತಿ ಶುಕ್ರ. ಅದರಲ್ಲಿ ಹೆಂಗಸರು ಸ್ವಲ್ಪ ಜಾಸ್ತಿ ನಿಮಗೆ ಸ್ವಲ್ಪ ಎದುರು ಬೀಳೋದು, ಸ್ವಲ್ಪ ಕಿರಿಕಿರಿ ಮಾಡೋದು, ಇದು ನಿಮ್ಮ ಜಾತಕದ ಫಲ. ಇದಕ್ಕೆ ನೀವು ಶುಕ್ರವಾರ ತಿಂಗಳಿಗೆ ಒಂದಾವರ್ತಿ ಆದರೂ ಶುಕ್ರವಾರ ಒಂದು ದುರ್ಗಾದೇವಿಯ ದೇವಾಲಯಕ್ಕೆ, ಯಾವುದು ಹಾಸನಾಂಬ ದೇವಾಲಯ ಆಗ್ಬೋದು ಅಥವಾ ಈ ಪ್ರದೇಶದಲ್ಲಿರೋ ಯಾವುದೇ ದೇವಿ ದೇವಾಲಯ ಆಗ್ಬೋದು, ಶುಕ್ರವಾರ ಕುಂಕುಮಾರ್ಚನೆ ಕೊಟ್ಟು ಆ ಪ್ರಸಾದವನ್ನು ಹಚ್ಚಿಕೊಳ್ಳಿ. ಒಂದು. ಎರಡನೇದಾಗಿ ಸ್ವಲ್ಪ ಮಾತು ಹೆಚ್ಚು ನಿಮಗೆ, ಆದ್ದರಿಂದ ಅದನ್ನು ಜನ ಅಪಾರ್ಥ ಮಾಡ್ಕೊಳ್ತಾರೆ. ನೀವು ಹೆಚ್ಚು ಮಾತನಾಡೋದು, ನೀವು ತಪ್ಪೇನು ಮಾತಾಡ್ತಿಲ್ಲ, ಆದ್ದರಿಂದ ಬುದ್ಧಿವಂತಿಕೆಯಲ್ಲಿ ಅವ್ರು ಕೇಳದ ವಿನಃ ಮಾತಾಡೋದು ಮಾಡದೇ ಇದ್ರೆ ಬುದ್ಧಿವಂತಿಕೆಯಲ್ಲಿ ನಿಮ್ಮದಂತ ಗೆಲ್ಲಿಕ್ಕೆ ಬರ್ತದೆ. ದೇವರು ಚೆನ್ನಾಗಿ ಮುಂದರಿಸ್ತಾನೆ. ನಾಡಿದ್ದು ಶುಕ್ರವಾರಕ್ಕೆ 48ನೇ ವಾರ ನಿಂಬೆಹಣ್ಣು ದೀಪ ಇಡ್ತಾ ಇದ್ದೀನಿ ಚಾಮುಂಡೇಶ್ವರಿ ಟೆಂಪಲ್. ಸರಿ. ಆದರೂ ನನಗೆ ಇನ್ನೂ ಕಡಿಮೆ ಆಗಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದನ್ನು ಅಲ್ಲಿಗೆ ಮುಗಿಸಬಾರದು, ಮತ್ತು ಮುಂದುವರಿಸ್ತಾನೇ ಇರಬೇಕು. ಅದು ದೇವಿ ಯಾವಾಗ ನಮ್ಮ ಅದೃಷ್ಟದ ಬಾಗಿಲು ತೆಗಿತಾಳೆ, ಸಮಸ್ಯೆ ಬಗೆಹರಿತಾಳೆ, ಅವಳ ಮರ್ಜಿ, ದೇವರದನ್ನು. ಯಾಕಂದರೆ ನಮ್ಮ ಪುರಾಕೃತ ಕರ್ಮಫಲಕ್ಕೆ ದೇವರು ನಮಗೆ ಶಿಕ್ಷೆ ಕೊಡ್ತಾ ಇರುವುದಮ್ಮ. ಆ ಪುರಾಕೃತ ಕರ್ಮಫಲಕ್ಕೆ ಶಿಕ್ಷೆಗೆ ಪರಿಹಾರ ದೇವರು ಯಾವಾಗ ಅಂತ ನಿರ್ಣಯ ಮಾಡಬೇಕು. ನಮಗೆ ಬೇಕಾದಾಗ ನಾವು 3 ತಿಂಗಳು ಮಾಡಿದೆವು, 6 ತಿಂಗಳು ಮಾಡಿದೆವು, ದೇವರೇನೂ ಮಾಡಲಿಲ್ಲ ಅಂತನೋ ಆಕ್ಷೇಪ ನಾವು ಮಾಡಬಾರ್ದು. ಮುಂದರಿಸ್ತಾ ಹೋಗಿ ನಿಧಾನದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿತದೆ. ಮತ್ತು ನೀವು ಸಹ ಹಾಗೆ ಅದಕ್ಕಿಂತ ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ಳದೆ ಮತ್ತೊಂದು ಅಭ್ಯಾಸ ಇದೆ ನಿಮಗೆ, ಎಲ್ಲರಿಗೂ ಉಪಕಾರ ಮಾಡಲಿಕ್ಕೆ ಹೋಗೋದು, ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು. ಅದಕ್ಕೆ ಹೇಳೋದು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಗಾದೆ ಇದೆ, ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು ಅಂತ. ಅಗತ್ಯ ಇಲ್ಲದೆ ಯಾರು ಕೇಳದೆ ಉಪಕಾರ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಪ್ರಪಂಚದಲ್ಲಿ ಉಪಕಾರಕ್ಕೆ ತಕ್ಕ ಪ್ರತಿಫಲವೋ ಗೌರವವೋ ಕಡಿಮೆ. ಆದ್ದರಿಂದ ಮನಸ್ಸು ಗಟ್ಟಿ ಮಾಡಿಕೊಂಡು ನಿಮ್ಮ ಕರ್ತವ್ಯ ಅಂತ ಮಾಡ್ತಾ ಇರಿ, ತಲೆಬಿಸಿ ಮಾಡಬೇಡಿ, ಧೈರ್ಯದಲ್ಲಿ ಮುಂದರಿರಿ, ಮುಂದೆ ಚೆನ್ನಾಗಿ ಹೋಗ್ತದೆ. ಇನ್ನೊಂದು ಪ್ರಶ್ನೆ, ಆರೋಗ್ಯದಲ್ಲಿ ಸದಾ ವ್ಯತ್ಯಾಸ ಆಗ್ತದೆ. ಈ ಚಿಂತೆಯೇ ನಿಮಗೆ ಆರೋಗ್ಯದಲ್ಲಿ ನಿಮ್ಮದಂಥ ಸಮಸ್ಯೆ. ಮೈಕೈಲಿ ಡಾಕ್ಟರ್ ಹತ್ರ ಹೋದರೆ ನಿಮಗೆ ಕಾಯಿಲೆ ಉಂಟು ಅಂತ ಹೇಳ್ತಾರಾ? ಇಲ್ಲ, ಏನೂ ಕಾಯಿಲೆ ಇಲ್ಲ, ಹುಷಾರಿದ್ದಿ ನೀನು, ಸುಮ್ಮನೆ ನೀನು ನನ್ನ ಹತ್ರ ಬರ್ತೀಯ ಅಂತ ಹೇಳ್ತಾರೆ. ಏನೋ ಮದ್ದು ಕೊಡ್ತಾರೆ, ಹುಟ್ಟರಾಶಿ ನಿಮ್ಮದಂಥ ದುಡ್ಡು ಖರ್ಚಾಗೋದು ಮಾತ್ರ. ನಿಜವಾಗಿ ನಿಮಗೆ ಆರೋಗ್ಯದ ಸಮಸ್ಯೆ ಇಲ್ಲ ತಾಯಿ. ನಿಮ್ಮ ಮಾನಸಿಕ ಟೆನ್ಷನ್ನೇ ನಿಮಗೆ ಆರೋಗ್ಯದ ಕಿರಿಕಿರಿ. ನೀವು ಆರೋಗ್ಯದಲ್ಲಿ ಚೆನ್ನಾಗಿದ್ದೀರಾ, ಇನ್ನೂ 100 ಕಾಲ ಚೆನ್ನಾಗಿ ಬದುಕ್ತೀರಾ. ದೇವ್ರು ಚೆನ್ನಾಗಿಟ್ಟಿರ್ತಾನೆ ನಿಮ್ಮನ್ನು. ನಮಸ್ಕಾರಮ್ಮ. ತಥಾಸ್ತು ಸ್ವಾಮೀಜಿ. ನನ್ನ ಹೆಸರು ಕಾಮಾಕ್ಷಿ ಕೃಷ್ಣಮೂರ್ತಿ. ಹೇಳಿ ಸರ್. ಮನೆಯಲ್ಲಿ ತುಂಬಾ ಕಿತ್ತಾಟ ಇದೆ ಗಂಡ ಹೆಂಡತಿ ಮಧ್ಯೆ. ಮತ್ತು ಎಷ್ಟು ದುಡಿದ್ರೂ ಮನೇಲಿ ದುಡ್ಡೇ ಇರಲ್ಲ, ಏನಕ್ಕೂ ಅಡ್ಜಸ್ಟ್ಮೆಂಟ್ ಸಾಕಾಗಲ್ಲ. ಏನು ಪ್ರಾಬ್ಲಮ್ಮು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಒಂದು 100ರ ಒಳಗೆ ಸಂಖ್ಯೆ ಹೇಳಿ ತಾಯಿ. 19. 12, 7, 19 ತುಲಾ ಲಗ್ನ. ಲಗ್ನದಲ್ಲೇ ಶನಿ ಇದ್ದಾನೆ. ಒಂದನೇದಾಗಿ ಇದಕ್ಕೆ ಕಾರಣ ನಿಮಗೆ ಸ್ವಲ್ಪ ಗ್ರಹಚಾರ ಚೆನ್ನಾಗಿಲ್ಲ. ಈಗ 2017ನೇ ಇಸ್ವಿ ಜನವರಿ 26ರವರೆಗೆ 2009ನೇ ಇಸ್ವಿಯಿಂದಲೂ ನಿಮಗೆ ಗ್ರಹಚಾರ ಚೆನ್ನಾಗಿಲ್ಲ. ಆವತ್ತಿನಿಂದ ಒಂದಲ್ಲ ಒಂದು ವಿಘ್ನವನ್ನು ನೀವು ಎದುರಿಸ್ತಾ ಇದ್ದೀರಾ. ಈಗಲೂ ಇದೆ, ಅದು ಇನ್ನೂ 1-1.5-2 ವರ್ಷ ಇರುತ್ತೆ. ಅದು ಅದರ ಪರಿಣಾಮ ಕಡಿಮೆ ಆಗೋದಕ್ಕೆ ನಾಡ್ದು ನವೆಂಬರ್ 2ರಿಂದ ತುಂಬ ಪರಿಣಾಮ ಕಡಿಮೆ ಆಗ್ತದೆ. ಜೀವನದಲ್ಲಿ ಪ್ರಗತಿ ಕಾಣುವಂಥ ಯೋಗ ಫಲ ಬರ್ತದೆ. ಸೋಮವಾರ ಈಶ್ವರ ದೇವರಿಗೆ, ಶನಿವಾರ ಹನುಮಂತ ದೇವರಿಗೆ ಕೈ ಮುಗಿಯಿರಿ. ಮನೆ ಹತ್ತಿರ ಅರಳಿಕಟ್ಟೆ ಇದ್ದರೆ ಶನಿವಾರ ಸೂರ್ಯೋದಯ ಆದ ಬಳಿಕ 1.5 ಗಂಟೆಗಳ ಕಾಲ, 1.5 ಗಂಟೆಯ ಒಳಗೆ, 1.5 ಗಂಟೆ ಇಡೀ ಅಲ್ಲ, 1.5 ಗಂಟೆಯ ಒಳಗೆ 12 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ. ನಿಮ್ಮ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ, ಮನಃಶಾಂತಿ ಸಿದ್ಧಿಸ್ತದೆ, ಕಷ್ಟಗಳು ಪಾರಾಗ್ತದೆ, ಸಂಪಾದನೆಯ ಮಾರ್ಗವು ಹುಟ್ಟುತ್ತದೆ. ಒಂದು. ಮತ್ತು ಕೆಲವು ವಿಷಯದಲ್ಲಿ ಸ್ವಲ್ಪ ನೀವು ಹೆದರಿಕೆ ಸ್ವಭಾವದವರು. ಆದ್ದರಿಂದ ಹೆದರಬೇಡಿ. ನಿಮ್ಮದೇ ಆದಂತಹ ಹೋಮ್ ಇಂಡಸ್ಟ್ರಿ, ಅರ್ಥಾತ್ ಮನೆಯಲ್ಲೇ ಏನನ್ನು ಮಾಡಿ ವಿಕ್ರಯ ಮಾಡಬಹುದಾದಂಥ ವಸ್ತುಗಳು, ಹಪ್ಪಳ ಶಂಡಿಗೆ ಇರ್ಬೋದು, ಆಹಾರದ ಪ್ರಾಡಕ್ಟ್ ಇರ್ಬೋದು, ಇತ್ಯಾದಿಗಳನ್ನೇನೋ ಮಾಡಿ ವ್ಯಾಪಾರ ಮಾಡಿ ದುಡ್ಡು ಮಾಡುವ ಯೋಗಫಲ ಇದೆ. ಮಾಡಿ, ಮತ್ತು ಒಳ್ಳೇದಾದರೆ ನಾನು ತಗೊಳ್ಳಿಕ್ಕೆ ಬರ್ತೇನೆ. ಅಲ್ಲ ಸ್ವಾಮೀಜಿ, ಅದನ್ನ ಏನು ಟ್ರೈ ಮಾಡಿದ್ರು ಮುಂದೆ ಹೋಗೋಕ್ಕೆ ಆಗಲ್ವಲ್ಲ, ಏನು ಮಾಡೋದು? ಈಗ ತಾತ್ಕಾಲಿಕವಾಗಿ ಗ್ರಹಚಾರ ಇದೆ ಅಂತ ಹೇಳಿದ್ನಲ್ಲಮ್ಮ, ಅದಕ್ಕೆ ದೇವರುಗಳಿಗೆ ನಾನು ಹೇಳಿದಂತೆ ಈಶ್ವರ ಹನುಮಂತ ದೇವರಿಗೆ ಕೈ ಮುಗಿರಿ, ಅರಳಿಕಟ್ಟೆಗೆ ಸುತ್ತು ಬನ್ನಿ, ಧೈರ್ಯ ತಾಳಿ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ತಾಳಿದವ ಬಾಳಿಯಾಣು ಅಂತ ನಮ್ಮದಲ್ಲಿ ಗಾದೆ ಇದೆ. ಆದ್ದರಿಂದ ನೀವು ಈಗ ಸ್ವಲ್ಪ ಸಹನೆಯನ್ನು ತಗೊಂಡು
ಬಂದದ್ದೆಲ್ಲ ಬರಲಿ, ದೇವರ ದಯ ಇರಲಿ ಅಂತ ಮುನ್ನುಗ್ಗಿಕೊಂಡು ಹೋಗಿ ಸಮಸ್ಯೆ ಬಗೆಹರಿತದೆ. ಸುಂದರವಾದಂಥ ಭವಿಷ್ಯ ನಿಮ್ಮದಾಗ್ತದೆ. ನೀವು ಖಂಡಿತ ಯಶಸ್ವಿ ಆಗುವಂಥ ಹೆಣ್ಣು. ನಿಮ್ಮ ಮುಖಲಕ್ಷಣ ಹೇಳಿ ನೋಡಿ ಹೇಳ್ತೇನೆ, ನೀವು ಸೋಲೋದಿಲ್ಲ, ಗೆಲ್ತೀರಾ. ದೇವರಿದ್ದಾನೆ, ಧೈರ್ಯ ತಾಳಿ. ಆರೋಗ್ಯ ಸಮಸ್ಯೆ ತುಂಬ ಇದೆ ಸ್ವಾಮೀಜಿ ನನಗೆ. ಮನುಷ್ಯನ ಆರೋಗ್ಯಕ್ಕೆ ಕಿರಿಕಿರಿಗೆ ಒಂದನೇ ಕಾರಣ ಅವನದಂಥ ಮಾನಸಿಕವಾದಂಥ ಸ್ಟ್ರೆಸ್ಸು. ನೀವು ಮೊದಲು ತಲೆ ಬಿಸಿ ಬಿಡಿ, ಆರೋಗ್ಯ ಚೆನ್ನಾಗಾಗ್ತದೆ. ನಿಮ್ಗೆ ಯಾವ ಕಾಯಿಲೆಯೂ ಇಲ್ಲ, ದೇವರು ನಡೆಸ್ತಾನೆ. ನಮಸ್ಕಾರಮ್ಮ. ಥ್ಯಾಂಕ್ ಯು ಸ್ವಾಮೀಜಿ. ಇದು ಕೊನೆಯ ಪ್ರಶ್ನೆ. ಶಶಿ ಅನ್ನೋರು ಯಾರು? ಮಗನ ಬಗ್ಗೆ ಕೇಳಬೇಕು. ಹೇಳಿ. ಮುಂದೆ ಏನು ಮಾಡ್ತಾನೆ ಅಂತ ಕೇಳಬೇಕು. ಅವನಿಗೊಂದು ಸ್ವಲ್ಪ ಯಾವಾಗಲೂ ಹುಷಾರಿಲ್ಲ ಅಂತಾನೆ. ಸಂಖ್ಯೆ ಹೇಳಿ 100ರ ಒಳಗೆ. 9. ಧನು ಲಗ್ನಕ್ಕೆ, ಅದಕ್ಕೆ ಈಗ ಅಷ್ಟಮದಲ್ಲಿ ಗುರು. ಇವತ್ತಿನ ಪ್ರಶ್ನೆ ಲಗ್ನಕ್ಕೆ ಅವನಿಗೆ ದೇವರ ದಯದ ಕೊರತೆ ಇದೆ ಅಮ್ಮ. ಜಾತಕದಲ್ಲಿ ಮನುಷ್ಯನ ಪೂರ್ವಜನ್ಮದ ಪುಣ್ಯ ಫಲಕ್ಕೆ ಅನುಸಾರವಾಗಿ ದೇವರ ದಯ ಅಂತ ಒಂದು ಕೂಡಿ ಬರ್ತದೆ. ಆ ದೇವರ ದಯ ಅವನಿಗೆ ಸ್ವಲ್ಪ ಕಡಿಮೆ ಇದೆ ಈಗ. ಹಾಗಾದ್ದರಿಂದ ಅವನಿಗೆ ಈಗ ಯಾವುದಕ್ಕೆ ಹೋದರೂ ಸರಿಯಾಗೋದಿಲ್ಲ. ಆರೋಗ್ಯನೂ ಸರಿ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ಮತ್ತು ಸ್ವಲ್ಪ ತುಂಟವ, ಹೇಳಿದ್ದು ಕೇಳೋದಿಲ್ಲ. ಹೌದಾ? ಶಿಕ್ಷಣದಲ್ಲಿಯೂ ಅವನಿಗೆ ವಿಶೇಷವಾದಂಥ ಏಕಾಗ್ರತೆ ಇಲ್ಲ. ಈಗ ವಯಸ್ಸೆಷ್ಟು ಅವನಿಗೆ? ಅವನಿಗೆ 21 ಅವನು ಶಿಕ್ಷಣವನ್ನು ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ್ದಾನೆ ಅಂತ ಉಂಟು. ಎಲ್ಲಿವರೆಗೆ ಹೋಗಿದೆ ಅವನು ಶಿಕ್ಷಣದ ಬಂಡಿ? ಅವನು ITI ಮುಗಿಸಿದ್ದಾನೆ. ಅದೇ ಅಲ್ಲಿ ಮಾಡಿ ಅದನ್ನು ಸರಿಯಾಗಿ ಮಾಡದೆ ಮುಗಿಸಿದ್ದಾನೆ. ಹಾಗೆ ಈಗ ಒಂದು ನೌಕರಿಗಾಗಿ ಪ್ರಯತ್ನಿಸ್ತಾ ಇದ್ದಾನೆ, ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಕೆಲವು ಸಮಯ ಇರ್ತದೆ, ಆಗ್ತದೆ. ಹೀಗೆ ಅವನದಂಥ ಜಾತಕದ ಯೋಗದಲ್ಲಿಯೂ ಇದೆ, ಮತ್ತು ಅವನೂ ಅದಕ್ಕೆ ಕಾರಣನಾಗಿದ್ದಾನೆ. ಅವನಿಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ. ನೀವು ಸ್ವಲ್ಪ ಅವನ ಬಾಲ ಹಿಡಿಬೇಕು. ಅರ್ಥಾತ್ ನೀನು ಗಂಡಸಾಗಿ ಸರಿಯಾಗಿ ದುಡಿಕೊಂಡು ಮನೆಯಲ್ಲಿ ಇರುವುದಾದ್ರೆ ಇರಬೇಕು ಅಂತ ಹೀಗೆ ಸ್ಟ್ರಿಕ್ಟ್ ಆಗಬೇಕು ನೀವು ಅವನಿಗೆ. ಅದಿಲ್ಲದೆ ನೀವು ಅವನಿಗೆ ಮಗ ಅಂತ ಅವನನ್ನು ಮುದ್ದು ಮಾಡ್ತಾ ಸಾಕ್ತಾ ಇದ್ರೆ ಕೊನೆಯವರೆಗೂ ಉಪಯೋಗ ಇಲ್ಲದ ವ್ಯಕ್ತಿ ಆಗ್ತಾನೆ. ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು ಅವನಿಗೆ. ಮತ್ತು ಅವನ ಹತ್ರ ಹೇಳಬೇಕು, ರಾಘವೇಂದ್ರ ಸ್ವಾಮಿಗಳನ್ನು, ರಾಘವೇಂದ್ರ ಗುರು ಸಾರ್ವಭೌಮರನ್ನು ಧ್ಯಾನಿಸಬೇಕು ಅವನು, ಮತ್ತು ಹನುಮನನ್ನು ಧ್ಯಾನಿಸಬೇಕು ಅಂತ ಹೇಳಿ ಒಳ್ಳೆಯದಾಗ್ತದೆ. ಧೈರ್ಯ ತಾಳಿ, ತಲೆಬಿಸಿ ಮಾಡಬೇಡಿ. ದೇವರು ಚೆನ್ನಾಗಿಟ್ಟು. ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ. ಇವತ್ತು ನಾವು ಹಾಸನದಲ್ಲಿ ಆಶೀರ್ವಾದ್ ಚಿಲ್ಲಿ ಪೌಡರ್ SPLನ ಸೆಮಿಫೈನಲ್ ರೌಂಡ್ನ ನಡೆಸ್ತಾ ಇದ್ದೀವಿ. ಈಗಾಗಲೇ 2 ಸುತ್ತುಗಳು ನಡೆದಿದೆ. ಅದರಲ್ಲಿ ಗೆದ್ದಿರುವಂತಹ 2 ತಂಡಗಳು ಇವತ್ತು ಸೆಮಿಫೈನಲ್ಗೆ ಬಂದಿದ್ದಾರೆ. ಬನ್ನಿ, ಲೇಟ್ ಮಾಡೋದು ಬೇಡ, ಮೊದಲು ಆ 4 ತಂಡಗಳನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ದಯವಿಟ್ಟು ಎಲ್ಲ ಕಂಟೆಸ್ಟೆಂಟ್ಸ್ ಸ್ಟೇಜ್ ಮೇಲೆ ಬರಬೇಕು. ಕ್ಲಾಪ್ಸ್ ಪ್ಲೇಸ್. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಹಿಂದಿನ 2 ವಾರಗಳಲ್ಲಿ ಇವ್ರು ಗೆದ್ದು ಇವತ್ತು ಸೆಮಿಫೈನಲ್ಸ್ಗೆ ಬಂದಿದ್ದಾರೆ. ಇವತ್ತು ಗೆದ್ದಂತಹವರು ಮುಂದಿನ ವಾರ ಬರ್ತಕ್ಕಂತಹ ಫೈನಲ್ಸ್ನಲ್ಲಿ ಭಾಗವಹಿಸ್ತಾರೆ. ಕೊನೆಗೆ ನಡೆಯುವಂತಹ ಮಹಾ ಫಿನಾಲೆಗೂ ಕೂಡ ಹೋಗ್ತಾರೆ. ಆಟ ಶುರು ಮಾಡೋಣವಾ? ಇವರೆಲ್ಲರೂ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಮ್ಗೆ ಯಾರು ಅಂತ ಗೊತ್ತಿದೆ ಆಬ್ವಿಯಸ್ಲಿ. ಇವತ್ತು ಆ್ಯಕ್ಚುಲಿ ನನಗೆ ತಿಂಡಿ ಆಗಿಲ್ಲ, ಸೊ ನಾನು ಸ್ನ್ಯಾಕ್ ಐಟಮ್ ಹೇಳಲ್ಲ, ಡೈರೆಕ್ಟಾಗಿ ಮೈನ್ ಕೋರ್ಸೇ ಹೇಳ್ಬಿಡ್ತೀನಿ. ಒನ್ಸ್ ಅಗೇನ್ ಹಾಸನ ಸ್ಪೆಷಲ್ ಅಂದರೆ ರಾಗಿ. ರೈತರ ಊರು ನಮ್ಮ ಮಂಡ್ಯ, ಹಾಸನ 2 ಕೂಡ ರೈತರ ಊರು. ಸೊ ರಾಗಿ ತುಂಬ ಫೇಮಸ್ಸು. ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿಕೊಡಿ ನನಗೆ, ಆಗ್ಬೋದಾ? ರಾಗಿ ಸೇವೆಗೆ ಉಪ್ಪಿಟ್ಟು ಮಾಡಿಕೊಡ್ಬೇಕು. ರೂಲ್ಸ್ ಎಲ್ಲ ಗೊತ್ತಲ್ವಾ? ಸೇಮ್ 10 ನಿಮಿಷ ಪ್ರೆಸೆಂಟೇಷನ್, ಎಲ್ಲ ಚೆನ್ನಾಗಿರಬೇಕು. ಇದು ಸೆಮಿಫೈನಲ್ಸ್, ನೆನಪಿರಲಿ. ಯಾವ ಕಾರಣಕ್ಕೂ ಕೂಡ ಒಂದು ಕ್ಷಣನೂ ನಿಮ್ಮ ಚಿತ್ತ, ನಿಮ್ಮ ಮನಸ್ಸು ಬೇರೆ ಕಡೆ ಹೋಗಕ್ಕೆ ಬಿಡಬೇಡಿ. ಓಕೆ? ನೀವು ಕಷ್ಟಪಟ್ಟಿದ್ದಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಓಕೆ, ನಿಮ್ಮ ಸಮಯಾವಕಾಶ ಈಗ ಶುರು. SPLನ ಮಾಡೋಕ್ಕೆ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ಹೆಣ್ಮಕ್ಳು ದಿನ ಬೆಳಗ್ಗೆ ಕರೆಕ್ಟಾಗಿ ತಿಂಡಿ ಕೊಡಲ್ಲ, ಗಂಡಂದ್ರಿಗೆ ಲೇಟ್ ಮಾಡ್ತಾರೆ. ಬೆಳಗ್ಗೆ ಎದ್ದೇಳೋದು ಲೇಟು, ತಿಂಡಿ ಮಾಡೋದು ಲೇಟು, ಈರುಳ್ಳಿ ಇಲ್ಲ, ಟೊಮೆಟೊ ಇಲ್ಲ ಅಂತ. ಅದಕ್ಕೆ ನಿಮ್ಗೆ 10 ನಿಮಿಷದಲ್ಲಿ ತಿಂಡಿ ಮಾಡೋದು ರೆಡಿ ಆಗಲಿ ಅಂತ ನಮ್ಮ ವಾಹಿನಿಯವರು ಈ ಥರ ಮಾಡ್ತಾ ಇರೋದು.
ಶಾವಿಗೆ ಉಪ್ಪಿಟ್ಟು ತಿನ್ನಬೇಕು, ಅದಿನ್ನೂ ರೆಡಿ ಆಗೋಕೆ ಒಂದು 10 ನಿಮಿಷ ಆಗುತ್ತೆ. ಇಷ್ಟರ ಮಧ್ಯೆ ನಾವೆಲ್ಲ ಯಾಕೆ ಕಣ್ ತಂಪು ಮಾಡ್ಕೋಬಾರ್ದು? ಏನಂತೀರಾ? ಅಲ್ಲಿ ಕಾರ್ನರಲ್ಲಿ ಕೂತಿರೋ ಹೆಣ್ಮಕ್ಳೆಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರ್ತೀರಾ? ರೆಡಿ? ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ, ಇವಳೆದುರು ಬಂದಾಗ ಹಳ್ಳಿ ಹಕ್ಕ ತಿಳಿಸುತ್ತೆ. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ, ಇವಳೆದುರು ಬಂದಾಗ ಹಳ್ಳಿ ಹಾಡು ಕೇಳಿಸುತ್ತೆ. ಬಾರೆ 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 ಬೇಡ ಅನ್ನೋರುಂಟೆ ನಿನ್ನಂಥ ಹುಡುಗನ್ನ. चुटकी जो तूने काटी है, चोरी से काटी है यहाँ वहाँ. रूठी हूँ मैं तुझसे, रूठी हूँ मुझे मना लेना ओ जाने जा. छेड़ेंगे हम तुझको, लड़की तू है बड़ी बुम्बाट. आहा आहा आहा, उलाला 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 उलाला, तू है मेरी फैंटेसी. छूना ना छूना ना, छूना ना छूना ना, अब मैं जवां हो गई. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಜೋಶ್ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಶೀರ್ವಾದ್ ಚಿಲ್ಲಿ ಪೌಡರ್ SPLನ 3ನೇ ಸುತ್ತು ಅಂದರೆ ಸೆಮಿಫೈನಲ್ಸ್ ರೌಂಡ್ನಲ್ಲಿ 4 ಜೋಡಿಗಳು ರಾಗಿ ಶಾವಿಗೆ ಬಾತ್ನ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಯಾರು ಹಾಸನ ಘಟಕದಲ್ಲಿ ಯಾರು ಫೈನಲ್ಸ್ಗೆ ಹೋಗ್ತಾರೆ, ಆಮೇಲೆ ಮಹಾ ಫಿನಾಲೆಗೆ ಯಾರು ಹೋಗ್ತಾರೆ ಅಂತ ಭವಿಷ್ಯದಲ್ಲಿ ನಿರ್ಧಾರ ಆಗುತ್ತೆ. ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಮಾಡಿರುವಂತಹ ರಾಗಿ ಶಾವಿಗೆ ಉಪ್ಪಿಟ್ಟು. ಸೆಕೆಂಡ್ ಕಂಟೆಸ್ಟೆಂಟ್ ಮಾಡಿರುವಂತಹ ಶಾವಿಗೆ ಉಪ್ಪಿಟ್ಟು. ನಮ್ಮ 3ನೇ ಕಂಟೆಸ್ಟೆಂಟ್ ಮಾಡಿರುವಂತಹ ಶಾವಿಗೆ ಉಪ್ಪಿಟ್ಟು. ಲಾಸ್ಟ್ ಕಂಟೆಸ್ಟೆಂಟ್ ಮಾಡಿರುವಂತಹ ಶಾವಿಗೆ ಉಪ್ಪಿಟ್ಟು 4ನೇ ಕಂಟೆಸ್ಟೆಂಟ್. ಈ ರಾಗಿ ಶಾವಿಗೆ ಅಮಾಂಗ್ ದ 4 ಪೀಪಲ್ ಬೆಸ್ಟ್ ಅಂದರೆ ಆಲ್ ಆರ್ ಗುಡ್ ಆ್ಯಂಡ್ ಬೆಟರ್, ಬಟ್ ದಿ ಬೆಸ್ಟ್ ಅಂತಂದರೆ ಒಂದು ಇವರು, ಇನ್ನೊಂದು ನೀವಿಬ್ಬರು ಫೈನಲ್ಸ್ಗೆ ಹೋಗಿದ್ದಾರೆ ನಮ್ಮ ಹಾಸನ ಘಟಕದಲ್ಲಿ. ಆ ಫೈನಲ್ಸಲ್ಲಿ ಯಾರು ಗೆಲ್ತಾರೋ, ನಿಮ್ಮಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ಸ್ಗೆ ಹೋಗ್ತಾರೆ. ಓಕೆನಾ? ಈಗ ಪರಾಜಿತರಾಗಿರತಕ್ಕಂತಹ 2 ಜೋಡಿಗಳಿಗೆ ನಮ್ಮ ಆಶೀರ್ವಾದ್ ಚಿಲ್ಲಿ ಪೌಡರ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಸ್ ಇದೆ. ಆ್ಯಕ್ಚುಲಿ ನೋಡಿದ್ರಲ್ಲ, ಈಗ ಸೆಮಿಫೈನಲ್ಸ್ ರೌಂಡ್ನಲ್ಲಿ ರಾಗಿ ಶಾವಿಗೆ ಉಪ್ಪಿಟ್ಟನ್ನ 4 ಜನ ಮಾಡಿದ್ರು. ಅದರಲ್ಲಿ ಈಗ 2 ಗೆದ್ದಿದ್ದಾರೆ. ಮತ್ತೆ ಮುಂದಿನ ವಾರ ನಮ್ಮ ಆಶೀರ್ವಾದ್ ಚಿಲ್ಲಿ ಪೌಡರ್ SPL ನಡೆಯುತ್ತೆ, ಸ್ಪೈಸಿ ಪ್ರೀಮಿಯರ್ ಲೀಗ್ ನಡೆಯುತ್ತೆ. ಅದರಲ್ಲಿ ಈ 2 ಫೈನಲ್ ಪಾರ್ಟಿಸಿಪೆಂಟ್ಸ್ ಬರ್ತಾರೆ. ಅವ್ರಿಗೆ ಏನು ಖಾದ್ಯ ಬರುತ್ತೆ, ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ, ಅವ್ರು ಮಹಾ ಫಿನಾಲೆಗೆ ಯಾರು ಹೋಗ್ತಾರೆ ಅಂತ ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್. ಹಾಸನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವರ ಅಲಂಕಾರಕ್ಕೆ ತರಬೇತಿ ನೀಡಲಾಯಿತು. ಶ್ರೀಮತಿ ಸುಮಾ ಯೋಗಾನಂದ ತರಬೇತಿ ನೀಡಿದರು. ಎಲ್ಲ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭಜನಾ ಕಾರ್ಯಕ್ರಮವನ್ನು ಕವಿತಾ ಸಾವಳಗಿ ಅವರ ಮನೆಯಲ್ಲಿ ಏರ್ಪಡಿಸಿದ್ದರು. ಕಾರ್ಯಕ್ರಮಕ್ಕೆ 170ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿದರು. ಗದಗಿನಲ್ಲಿ ಶ್ರೀಮತಿ ಸುಮಾ RN ರವರ ಮನೆಯಲ್ಲಿ ಆಚರಿಸಲಾಯಿತು. ಧಾರವಾಡದಲ್ಲಿ ಹಬ್ಬದ ಪ್ರಯುಕ್ತ ಭಕ್ತಿ ಗೀತೆಗಳ ಸ್ಪರ್ಧೆ ಮತ್ತು ಎಲ್ಲ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.
ಶಿವಮೊಗ್ಗದಲ್ಲಿ ಕ್ಲಬ್ನ ವತಿಯಿಂದ ಶ್ರೀಮತಿ ರಾಜಮ್ಮರವರ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಮಾಮೂರ್ತಿ ಹಾಗೂ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೆಳಗಾವಿ ಸುವರ್ಣ ಲೇಡೀಸ್ ಕ್ಲಬ್ನ ಸದಸ್ಯರು ಶ್ರಾವಣ ಮಾಸದ ನಿಮಿತ್ತ ಹುಕ್ಕೇರಿ ಮಠದ ಸ್ವಾಮಿಗಳಿಂದ ಆಶೀರ್ವಚನ ಹಾಗೂ ಪಾದಪೂಜೆ ಕಾರ್ಯಕ್ರಮ ಏರ್ಪಡಿಸಿದರು. ಸುವರ್ಣ ಲೇಡೀಸ್ ಕ್ಲಬ್ ಗದಗಿನಿಂದ ಪಂಡಿತ ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. 400 ಅನಾಥ ಅಂಧ ವಿದ್ಯಾರ್ಥಿಗಳಿಗೆ ರಾಖಿ ಕಟ್ಟಿ ಸಿಹಿ ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ಸದಸ್ಯರಾದ ಶ್ರೀಮತಿ ಭಾರತಿ ಬದಿಯವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಆಶ್ರಮದ ಮಕ್ಕಳಿಗೆ ಉಪಹಾರ ವ್ಯವಸ್ಥೆ ಮಾಡುವುದರೊಂದಿಗೆ ಹಾರ್ಮೋನಿಯಂ ದೇಣಿಗೆಯಾಗಿ ಕೊಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆ ಶೈಲಜಾ ಕವಲೂರು ವಹಿಸಿದ್ದರು. ಅತಿಥಿಗಳಾಗಿ ನಾರಾಯಣ ಸಾ ಬದಿ ಆಗಮಿಸಿದ್ದರು. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ವಾಹಿನಿ, ಗ್ರೌಂಡ್ ಫ್ಲೋರ್, ನಂಬರ್ 150, ಎಂಬಸಿ ಪಾಯಿಂಟ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 1.